ಕನ್ನಡನೇ ಮೇನ್ ನಮ್ಗೆ. ತೆಲುಗಿದ್ರು ಕನ್ನಡನೇ ಮಾತಾಡ್ತೀವಿ ಮನೆಗೆ. ನಂಗೆಲ್ಲ ಹೊಸದಲ್ವಾ, ಎಲ್ಲೋ ಒಂದ್ ಮೂಲೆಯಲ್ಲಿ ಹೋಗಿ ಕೂತಿದ್ದೆ, ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಫಿಲಂ ಫೀಲ್ಡ್ ಬರ್ಲೇಬೇಕು ಹಾಗೆ ಹೀಗೆ ಅಂತ ಏನು ಇರ್ಲಿಲ್ವಲ್ಲ. ಡೀಪಾಗಿ ನೀವು ಎಷ್ಟು ಇನ್ವಾಲ್ವ್ ಆಗ್ತಿರೋ ನೀವು ಅದೇ ಆಗ್ತೀರ. ಬೆಳಗಾಗೋದ್ರೊಳಗೆ ತಾರೆ ಆದ ಭವ್ಯ. 2 ಪೀಸ್ ಎಲ್ಲ ಹಾಕಲ್ಲ ದಯವಿಟ್ಟು. ಪ್ರತೀಶ್ ಅವರು ನನ್ಗೆ ಭವ್ಯ ಬೇಕೇ ಬೇಕು. ಈಗ ಅದು ಕಾಶಿನಾಥ್ ಅಂದ್ರೆ ಡಬಲ್ ಮೀನಿಂಗ್. ಆಮೇಲೆ ನೋಡಿ, ವೀಕೆಲ್ ಇದಾಗ್ಲೇ ಮದುವೆ ಆಗ್ಬಿಟ್ಟೆ ನಾನು. ನನ್ನ ಮದುವೆ ಆದ್ಮೇಲೆ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಎಲ್ಲಾ ಪಿಕ್ಚರ್ಗಳು ನೋಡಿದ್ದೀನಿ. ನಾನು ರಿವರ್ಸ್ ಕ್ವಶನ್ ಕೇಳಬೇಕು. ಭವ್ಯ ಮೇಡಮ್ ಯಾರ ಜೊತೆ ಆಕ್ಟ್ ಮಾಡಿಲ್ಲ ಅಂತ ಆಕ್ಚುಲಿ? ಹೌದಲ್ವಾ? ಯಾರ ಜೊತೆ ಮಾಡ್ಬೇಕು ಅವ್ರ ಜೊತೆನೇ ಮಾಡ್ಲಿಲ್ಲ, ಅದೊಂದು ರಿಪೆಂಟ್ ಆಗಿ ಉಳ್ಕೊಬಿಡ್ತದೆ. ಒನ್ ಅಂಡ್ ಓನ್ಲಿ ರಾಜ್ಕುಮಾರ್ ಸರ್ ಅವ್ರ ಜೊತೆ, ಅಣ್ಣವ್ರ ಜೊತೆ ರಿಯಲಿ ಅದೊಂದು ರಿಪೆಂಟ್ ಅಂತ ಇದೆ. ನೀವು ಅಣ್ಣವ್ರನ್ನ ಮೀಟ್ ಮಾಡಿದೀರಾ? ಓ ಗಾಡ್, ವೈ ನಾಟ್? ಕೇಳ್ತಾ ಇದ್ದೀನಿ ನಾನು. ಅವರು ಕೃಷ್ಣ ನೀ ಬೇಗನೆ ಬಾರೋ ಅಂತ ಸೂಪರ್ ಡ್ಯೂಪರ್ ಇಟ್ ರಿಲೀಸ್ ಆಯ್ತು, ನೆನಪಿದ್ಯಾ ನಿಮಗೆ? ಅದರಲ್ಲಿ ಲಾಸ್ಟ್ ಒಂದು ಸಾಂಗು ವಿಷ ತಗೊಂಡ್ಬಿಟ್ಟಿರ್ತೀನಿ ನಾನು. ಈ ರಾಧೆಗೆ ಗೋಪಾಲನ ಸಂತೋಷವೇ ಸಮಥಿಂಗ್ ಬರುತ್ತೆ, ಅದೊಂದು ಹಾಡು. ಅದರಲ್ಲಿ ಇನ್ನೇನು ಡೆತ್ ಆಗೋ ಸೀನ್ಸು, ಡೈಮಂಡ್ ನುಂಗ್ಬಿಟ್ಟಿರ್ತೀನಿ. ಆ ಸೀನಲ್ಲೇ ಅಣ್ಣವ್ರು ಬಂದಿದ್ರು, ನನ್ನ ಶಾರ್ಟ್ ನೋಡಿದ್ರು, ನನಗೆ ಪ್ಲಸ್ ಮಾಡಿದ್ರು. ಐ ನೆವರ್ ಫರ್ಗೆಟ್ ದಟ್. ಸೆಟ್ಟಿಗೆ ಬಂದಿದ್ರು ಅವಾಗೆಲ್ಲ ಚಾಮುಂಡೇಶ್ವರಿದಲ್ಲಿ ಸೆಟ್ ಹಾಕಿದ್ರು. ಅವ್ರದ್ದು ಇನ್ನೊಂದು ಕಡೆ ಶೂಟ್ ನಡೀತಾ ಇತ್ತು. ತುಂಬ ಚೆನ್ನಾಗಿತ್ತು ಬಿಡಿ ಅವಾಗ. ಇಂಟ್ರೆಸ್ಟ್ ಚಿತ್ರ ತುಂಬ ಚೆನ್ನಾಗಿ ಮಾಡಿದೆ ಅಂತ ತುಂಬ ಬ್ಲೆಸ್ ಮಾಡ್ದೆ. ಐ ಟಚ್ ಇಸ್ ಟೋಸ್ ಅಂಡ್ ಹೋಗಿ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡೆ. ತುಂಬ ಅದಾದ ನಂತರ ಒಂದು ಪಿಕ್ಚರ್ ಕೂಡ ನಂಗೆ ಬಂತು, ಬಟ್ ಮಾಡೋಕ್ಕಾಗಲಿಲ್ಲ. ಯಾವುದು? ಶ್ರುತಿ ಸೇರಿದಾಗ. ಬಟ್ ನನ್ನ ಲೈಫಲ್ಲಿ ಇದೊಂದೇ ಕಳ್ಕೊಂಡಿರೋದು. ಹಂಗೆ ನೋಡಿದ್ರೆ ಎಲ್ಲ ಮಾಡಿದ್ದೀನಿ, ಎಲ್ಲ ಇದು ಮಾಡಿದ್ದೀನಿ, ಜಸ್ಟ್ ಇದೊಂದು ಅಲ್ಲೊಂದು ಶ್ರುತಿ ಸೇರ್ಲಿಲ್ಲ ನೋಡಿ. ಯಾವುದೋ ಒಂದು ಪಾತ್ರ ಅದು ಶ್ರುತಿ ಸೇರಿದಾಗಲಿ ಮೋಸ್ಟ್ಲಿ ಗೀತಾ ಮಾಡಿದ್ರಲ್ಲ, ಆ ಪಾತ್ರ ಇತ್ತಾ? ಅಯ್ಯೋ, ಎಂತ ಅದ್ಭುತವಾಗಿರೋ ಸಿನಿಮಾ, ಅದ್ಭುತವಾಗಿರೋ ಕ್ಯಾರೆಕ್ಟರ್ ಅದು. ರಿಯಲಿ ಅವತ್ತೊಂದು ಕಳ್ಕೊಬಿಟ್ಟೆ ನಾನು. ಏನು ಮಾಡೋಕ್ಕೆ? ಬಿಸಿ ಇದ್ರಿ? ಬಿಸಿ ಅಂತಲ್ಲ, ಸಮ್ ಕಾರಣಗಳಿಂದ, ಯಾವುದು ಇದರಿಂದ ಗೊತ್ತಿಲ್ಲ, ಜಸ್ಟ್ ಇದಾಗೋಯ್ತು. ನಾನಾಗ್ಲೇ ಇಲ್ವಾ, ಯಾವ ಗೂಗಲ್ ಅಲ್ಲೂ ಸಿಗಲ್ಲ ಇನ್ಫಾರ್ಮೇಶನ್ ಇದು. ಆಮೇಲೆ ಅದೇ ಅವ್ರದ್ದು ಬ್ಯಾನರ್ ಅಲ್ಲೇ ನಾನು ಇವ್ರದ್ದು ಪಾರ್ವತಮ್ಮ ರಾಜ್ಕುಮಾರ್ ಇದಾರಲ್ಲ, ಅವ್ರ ಬ್ರದರ್ ಶ್ರೀನಿವಾಸ್ ಅಂದ್ಬಿಟ್ಟು ಮೈಸೂರಲ್ಲಿ ಇದಾರೆ. ಅವರು ಹೃದಯ ಹಡಿತು ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು. ಅದು ಒಳ್ಳೆ ಸಿನಿಮಾ, ಗ್ರೇಟ್ ಮೂವಿ ಅದನ್ನು. ಅಂಬರೀಶ್ ಸರ್, ಹೌದು, ಅಂಡ್ ಮಾಲಿಶ್ರೀ ಇಬ್ರು ಹೀರೋಯಿನ್. ರಾಜಶೇಖರ್ ಡೈರೆಕ್ಟರ್, ಚೆನ್ನಾಗಿ ಮಾಡಿದ್ದಾರೆ. ಎಂ ಎಸ್ ರಾಜಶೇಖರ್ ಈಸ್ ನೋ ಮೋರ್ ನೌ. ಒಳ್ಳೆ ಡೈರೆಕ್ಟರ್, ಒಳ್ಳೆ ಸ್ಟೋರಿ, ಬ್ಯೂಟಿಫುಲ್ ಆಗಿ ತೆಗೆದ್ರು ಪಿಕ್ಚರು. ಓ ಗಾಡ್, ಅದರಲ್ಲಿ ಒಂಥರ ಕ್ಯಾರೆಕ್ಟರ್, ಅದು ಸೂಪರ್ ಡ್ಯೂಪರ್ ಆಯ್ತು ಆ ಚಿತ್ರ. ಯಾವ್ದದು ಹಾಡೋದು? ಹೃದಯ ಹಾಡಿತು. ಗಿರಿನವಿಲು ಎಲ್ಲೋ ಕರಿಮುಗಿಲು ಎಲ್ಲೋ ಮಳೆ ಮಿಂಚು ಬಂದು ಬಲು ಮೋಹ ಕಂಡು ಕುಣಿದಾಡಿ ಆಡಿದೆ ಸ್ನೇಹವೆನ್ನುವ ನಾವಿಂದು ಎಂಥ ಜೋಡಿಯು ಪ್ರೀತಿಸಿರುವ ನಾವಿಂದು ಎಂಥ ಜೋಡಿ. ಬ್ಯೂಟಿಫುಲ್ ಸಾಂಗ್ ಅದು. ತುಂಬಾ ಕೊಂದ್ಬಿಡ್ತೀರಪ್ಪ ನೀವು ನಮ್ಮನ್ನ. ನೀವು ಕೃಷ್ಣ ನೀ ಬೇಗನೆ ಬಾರೋ ಅಂದಾಗ ಅದು ಆ ಸಾಂಗ್ ಅಂತೂ ಮರಿಯಂಗೆ ಇಲ್ಲ. ಬೀಚ್ ಹತ್ರ ಅಲಾರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರೆಯ ಬಾರು ಶ್ರೀಕೃಷ್ಣ ನೀ ಬೇಗ ಬಾರು. ಓ, ಈ ಸಾಂಗು ಜನಗಳಲ್ಲಿ ಇವಾಗ್ಲೂ ಕೂಡ ಹುಚ್ಚದು ಕುಣಿತಾರೆ. ಬಪ್ಪಿ ಲಹರಿ ಅವ್ರದ್ದು ಮ್ಯೂಸಿಕ್ ಡೈರೆಕ್ಟರ್. ಫಸ್ಟ್ ಟೈಮ್ ಎವರ್. ಹಾ, ಓ ಏನು ಸಾಂಗ್ ರೀ ಅದು. ಜನಗಳು ಇವಾಗಲೂ ಅಷ್ಟೇ, ಎಲ್ಲೋದ್ರೂ ನನಗೆ ಎಲ್ಲರೂ ಕೇಳೋದು ಈ ಸಾಂಗ್ ಆಡಿ ಮೇಡಮ್ ಅಂತ. ನಮ್ಗೆ ಗೊತ್ತೇ ಇರಲಿಲ್ಲ ನೀವು ಹಾಡ್ಬೇಕಾಗಿತ್ತು ಸಿನಿಮಾ ಎಲ್ಲ ಕಡೆ. ಎಲ್ಲೋ ಹಾಡೇ ಇಲ್ಲಪ್ಪ ನೀವು. ಮತ್ತೆ ಎಲ್ಲರೂ ಹಾಡ್ತೀರಿ, ಎಷ್ಟು ಚೆನ್ನಾಗಿ ಹಾಡ್ತೀರಿ ಗೊತ್ತಾ ನೀವು? ಓ ಗಾಡ್, ಆಫ್ ಕೋರ್ಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಹೇಳ್ತಿಲ್ಲ ನಾನು. ಗೊಡಗ್ತಾ ಇರ್ತೀನಿ ನಾನು ಎಲ್ಲ ಪಿಕ್ಚರ್ಸ್. ನಾನು ಕಣ್ಮುಂದೆ ಸುಮ್ಮನೆ ನೆನ್ಸ್ಕೊತಾ ಇದ್ದೀನಿ. ಅಲೆಗಳು, ಆ ಸೀಶೋರ್ ಹತ್ರ ಓಡ್ತಾ ಇರೋದು, ಮರಳು ಗುಡ್ಡೆ ಹಾಕಿರೋದು, ನಿಮ್ ಆಕ್ಟಿಂಗ್ ನೆನಪಿಸ್ಕೊತಾ ಇದ್ದೀನಿ ನಾನು. ತುಂಬಾ ಅದು ಒಳ್ಳೆ ಸಾಂಗ್ ರೀ, ನಿಜವಾಗ್ಲೂ ನನ್ನ ಫೇವ್ರೇಟ್ ಸಾಂಗ್. ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ
ನನ್ನ ಮನದಲ್ಲಿ ನಿನ್ನ ರೂಪವೇ ಬಲ್ಲೆಯ ಕೃಷ್ಣನೇ. ನೈಸ್, ವೆರಿ ನೈಸ್. ರಿಯಲಿ ಎಷ್ಟು ನೆನಪುಗಳು, ಒಂಥರ ಸುನಾಮಿ ತರ ಇದೆ ನಿಮ್ ತಲೆಯಲ್ಲಿ ಇದೆಲ್ಲ. ಪಿಕ್ಚರಲ್ಲಿ ಆಕ್ಟಿಂಗ್ ಎಷ್ಟು ಚೆನ್ನಾಗಿದ್ದಾರೆ, ಕ್ಯಾರೆಕ್ಟ್ರು. ಭಾರ್ಗವ ಅವರು, ಓಹ್ ಭಾರ್ಗವ ಅವ್ರು ಸರ್ ಮಾತಾಡ್ಬೇಕು ಅವ್ರ ಬಗ್ಗೆ. ನಾನು ವಿಷ್ಣುವರ್ಧನ್ ಅಂದ ತಕ್ಷಣ ಭಾರ್ಗವ ಸರ್ ಬಗ್ಗೆ ಯಾವತ್ತೂ ಮಾತಾಡ್ಲೇಬೇಕು ನಾವು. ಮಾತಾಡ್ಲೇಬೇಕು. ಅಷ್ಟು ಸಿನಿಮಾಗಳು. ಯಾಕೆಂದ್ರೆ ಭಾರ್ಗವ ಅವರು ವಿಷ್ಣು ನನ್ನನ್ನು ಹಾಕೊಂಡು 5 ಚಿತ್ರ ಮಾಡಿದ್ದೀವಿ. ಅವ್ರ ಓನ್ ಬ್ಯಾನರಲ್ಲಿ 5 ಪಿಕ್ಚರ್ಸು, ಬೇರೆದೆಲ್ಲ ಸೇರಿ ಇನ್ನೊಂದು 3-4 ಪಿಕ್ಚರ್, ಟೋಟಲ್ ಒಂದು 8-9 ಪಿಕ್ಚರ್. ನಾವೊಂದು ಫ್ಯಾಮಿಲಿ ತರ ಕಾಂಬಿನೇಷನ್. ಹಾ, ಭಾರ್ಗವ ಸಾರು, DV ರಾಜಾರಾಮ್ ಸರ್ ಕ್ಯಾಮ್ರಾಮನ್, ವಿಷ್ಣು ಸರ್ ಅಂಡ್ ಮೀ. ಎಷ್ಟು ಅಂದ್ರೆ ಅವ್ರ ಒಂದು ಫ್ಯಾಮಿಲಿಯಲ್ಲಿ ಒಂದು ಇದು ತರ ಆಯ್ತು. ಅವ್ರಿಗೆ ನಾನೊಂದು ಫೇವ್ರೇಟ್ ಹೀರೋಯಿನ್ ಭಾರ್ಗವ ಸರ್. ಯಾಕೆ? ಏನಪ್ಪ ಅವ್ರು ಅಷ್ಟೇ ನನಗೆ ಇದು ರೆಸ್ಪೆಕ್ಟ್, ಇವಾಗ್ಲೂ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಮೊನ್ನೆ ರೀಸೆಂಟ್ ಆಗಿ ಇವ್ರದ್ದು ಶ್ರುತಿ ಅವ್ರದ್ದು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಮಾಡಿದೆ ಅವ್ರ. ಆಮೇಲೆ ನಂದೊಂದು ಯಾವ್ದೋ ಒಂದು ಹೆಜ್ಜೆ ಗುರುತು ಅಂತೇನೋ ಬಂದಿತ್ತು, ಅಲ್ಲಿಗೆ ಬಂದಿದ್ರು ಸರ್. ಎಲ್ಲ ಟಚಲ್ಲಿ ಇರ್ತೀನಿ ನಾನು. ಹಾಗಾಗಿ ಭಾರ್ಗವ ಸರ್ ಇಸ್ ದ ಗ್ರೇಟ್. ನೋಡಿ, ಅದು ಸ್ಕೂಲ್ಸ್ ಕೂಡ ಸೇಮ್, ಸಿದ್ಧಲಿಂಗ ಅವರು ಅಸೋಸಿಯೇಟ್ ಆಗಿದ್ರು ಭಾರ್ಗವ. ಹಾಗಾಗಿ ಆ ಕ್ಲಾಸ್ ಈ ಕ್ಲಾಸ್ ಎಲ್ಲ ಒಂದೇ ತರ ಇತ್ತು ನನಗೆ. ಸ್ಟೂಡೆಂಟ್ ತರ ನೀವು ಹಂಗೆ ಇದ್ದೀರಾ? ಹಾ, ನಮ್ದೆಲ್ಲ ಒಂದೇ ಸ್ಕೂಲ್ ಅಲ್ವಾ. ಭಾರ್ಗವ ಸರ್ ನಂಗೇನು ಕಷ್ಟ ಅನ್ನಿಸ್ಲೇ ಇಲ್ಲ ಅಲ್ಲಿ. ಇಮಿಡಿಯೇಟ್ ಆಗಿ ನಾನು ಆ ಒಂದು ನೋಡಿ, ಅಲ್ಲಿವರೆಗೂ ನನಗೆ ಬೇರೆ ಇದಿತ್ತು. ಆ ನಂತರ ಒಂದು ಏನಂತಾರೆ ಪ್ರಮೋಷನ್ ತರ ಇದೆಲ್ಲ, ವಿಷ್ಣು ಸರ್ ಮೂವಿಗಳು ಇದೆಲ್ಲ ಗ್ರೇಡ್. ಅದನ್ನ ಇವಾಗ ಕೂತು ನೆನಪಿಸ್ಕೊಂಡು ಅದೆಲ್ಲ ಯೋಚನೆ ಮಾಡ್ತಿದ್ದೀವಿ. ಅವಾಗ ಅದಂತೂ ಗೊತ್ತಾಗಿಲ್ಲ, ಸುಮ್ಮನೆ ಒಂದು ಫ್ಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಶಂಕರನಾಗ್ ಸಿನಿಮಾನ ಓಕೆ ಮಾಡ್ತಾ ಇದ್ವಿ, ಅನಂತನಾಗ್ ಮಾಡ್ತಾ ಇದ್ವಿ, ಪ್ರಭಾಕರ್ ಮಾಡ್ತಾ ಇದ್ದೀನಿ. ಬಟ್ ಇದೆಲ್ಲ ಯಾವ ಟ್ರ್ಯಾಕ್ ಅಲ್ಲಿ ಹೋಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಈಗ ಕೂತ್ಕೊಂಡು ನೋಡಿದಾಗ ಹೀಗೆ ಹೋಗ್ತಿತ್ತ, ಹೀಗೆ ನಡೀತಿತ್ತ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಸುಮ್ಮನೆ ಆ ಆರ್ಟಿಸ್ಟ್ ಬಗ್ಗೆ ನಾನು ಐ ಜಸ್ಟ್ ಟೆಲ್ ದೆನ್ ನಿಮ್ ಫೀಲ್ ಏನು ಅಂತ ಅಷ್ಟೇ ಬೇಕಾಗಿತ್ತು ನನಗೆ. ನಂಬರ್ 1, ಈಗಾಗಲೇ ನೀವು ವಿಷ್ಣು ಸರ್ ಬಗ್ಗೆ ಮಾತಾಡಿದ್ರಿ, ರವಿಚಂದ್ರ ಬಗ್ಗೆನೂ ಹೇಳಿದ್ರಿ. ಶಂಕರ್ ನಾಗ್, ಓ ಗಾಡ್, ಏನಂತಾರೆ, ಇಟ್ಸ್ ವೆರಿ ಹಾರ್ಡ್ ವರ್ಕರ್. ಏನಾದ್ರು ಕ್ರಿಯೇಟಿವ್ ಮೈಂಡ್, ತುಂಬ ಕ್ರಿಯೇಟಿವ್ ಮೈಂಡ್ ಅವ್ರಿಗೆ. ಆಮೇಲೆ ಒಂದು ನಿಂತ ಜಾಗದಲ್ಲಿ ನಿಲ್ಲಲ್ಲ ಅವರು. ಯು ವಾಂಟ್ ಟು ಡೂ ಸಮಥಿಂಗ್, ಏನಾದರೂ ಮಾಡ್ತಿರ್ಬೇಕು ಅವ್ರಿಗೆ. ಪುಸ್ತಕನೇ ಓದ್ತಾ ಇರ್ತಾರೆ. ನಾನು ಪುಸ್ತಕ ಓದಿ ಇಷ್ಟ ಇಲ್ಲ అంటే ನೋ ಅನ್ನೋಷ್ಟರಲ್ಲಿ ಬಂದು ಟ್ರಾಲಿ ಹೇಳಿರೋರು, ಇನ್ನೊಂದೆಲ್ಲ ಸ್ಕ್ರಿಪ್ಟಲ್ಲಿ ಏನೋ ಬರೀತಿರೋರು, ಎಲ್ಲದೆಲ್ಲ ಅಲ್ಲೇ ಬಂದ್ಬಿಟ್ಟು ಆ ಸೀನ್ನ ಎಷ್ಟು ಉದ್ದ ಹಿಂಗೆ ಬರೆದಿರ್ತಾರೋ ಅದನ್ನೆಲ್ಲ ಶಾರ್ಟ್ ಮಾಡಿಬಿಡೋರು, ಬೇಗ ಮುಗಿಸ್ಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕು ಅವರು. ಆ ಥರ ಒಂದು ಕ್ರಿಯೇಟಿವ್ ಮೈಂಡ್ ಅವ್ರಿಗೆ, ಎಷ್ಟು ಚೆನ್ನಾಗಿ. ಆಮೇಲೆ ಎಷ್ಟು ನ್ಯಾಚುರಲ್ ವೇಲಿ ಅವರು ಸೀನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ರು. ಒಂಥರ ಕಲೋಕಿಲೆಗೆ ಮಾಡಿಬಿಡ್ತಿದ್ರು, ಅಂದರೆ ಆಡು ಭಾಷೆ ಥರ. ಒಂದು ಕೆಲವು ಕಡೆ ಎಲ್ಲ ಸ್ವಲ್ಪ ಬುಕಿಶ್ ಥರ ಇದ್ಬಿಡ್ತಿದ್ರು. ಆ ಬುಕಿಶ್ನೆಲ್ಲ ಇವ್ರನ್ನ ಸರಿ ಮಾಡಿಬಿಟ್ರು. ಅದನ್ನೆಲ್ಲ ನಾನು ಕಲಿತೆ. ಆಮೇಲೆ ನಂದು ಸ್ವಲ್ಪ ಇದೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್, ಲೆಸನ್ಸು ಒಬ್ಬರಿಂದ ಒಬ್ಬರಿಗೆ. ಎಸ್ ಅದನ್ನು ಹೇಗೆ ಡೈಲಾಗ್ ಡೆಲಿವರಿ ಮಾಡೋದು. ಆಮೇಲೆ ನನಗೆ ಅರ್ಥ ಆಯಿತು, ಕೆಲವೊಂದು ಕಡೆ ಎಲ್ಲ ನಾವು ಸ್ವಲ್ಪ ಬುಕಿಶ್ ಥರ ಹೋಗ್ತಿದ್ವಿ, ಅದನ್ನ ಹಿಂಗೆ ನಾವು ಕಲೋಕಿಲಾಗಿ ಮಾಡ್ಕೋಬೇಕು. ಆ ಥರದ್ದೆಲ್ಲ ಇವ್ರದ್ದೊಂದು ನೋಡಿ, ಸ್ವಾಮಿ ನಾವಿರೋದೇ ಹೀಗೆ, ಎಷ್ಟು ನ್ಯಾಚುರಲ್ ಆಗಿ ಅವರೆಲ್ಲ ಇದು ಮಾಡ್ತಿದ್ರಲ್ಲ, ಆ ಟೈಪಲ್ಲಿ ಇವ್ರದ್ದು ಪಿಕ್ಚರ್ಸ್ ಎಲ್ಲ ಅವರ ಜೊತೆ ಮಾಡ್ತಾರೆ. ಈಗ ಸಾಂಗ್ಲಿ ಅನ್ನೋದೆಲ್ಲೂ ಅಷ್ಟೆ, ಒಂದೊಂದು ಕೋರ್ಟ್ ಸೀನಲ್ಲಿ ಬಂದು ನಾನು ಕಾರ್ ಹತ್ಕೊಂಡು ಹೋಗ್ತೀನಿ, ಇವ್ರ ಕಾರ್ ತಗೊಂಡು ಹೋಗ್ಬಿಡ್ತೀನಿ. ಯಾರ್ದು ಶಂಕರ್ ಇದು ಸೀನು ಅಂದರೆ ನಮ್ಮ ಪ್ರೈವೇಟ್ ಕಾರ್ ಅಲ್ಲ, ಅದು ಗೌರ್ಮೆಂಟ್ ಕಾರ್ ಕೊಟ್ಟಿರೋದನ್ನ ನಾನು ತಗೊಂಡು ಹೋಗ್ಬಿಡ್ತೀನಿ. ಅದ್ರ ಮೇಲೆ ಇವರೊಂದು ಕೇಸ್ ಹಾಕ್ತಾರೆ. ಇದು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸ್ಕ್ರೀನ್ ಮೇಲೆ ಇದೆಲ್ಲ. ಅದಕ್ಕೆ ಮೋಸ್ಟ್ಲಿ ಅನ್ಸುತ್ತೆ ಅದು ಸೀನ್ಗಳು ಅಷ್ಟು ಚಿತ್ರ ಸಕ್ಸಸ್ ಆಗಿದ್ದು ಅನ್ಸುತ್ತೆ. ಟ್ಯೂನ್ ಇವತ್ತಿಗೂ ಮರೆಯಲ್ಲ. ಒಂದು ಸಣ್ಣ ಬಿಟ್ಟದು ಇವತ್ತಿಗೂ ಅದು ಕೇಳಿದ ತಕ್ಷಣ ಸಂಗ್ಲಿಯಾನ. ಹೌದು. ಆಮೇಲೆ ಅದರಲ್ಲೂ ಅಷ್ಟೇ, ಕಾಂಚನ ಕೋಪವೇ ಈ ಸಾಂಗು ನಾನು ಎಲ್ಲೇ ಹೋದ್ರು ಬಂದಳು ಬಂದಳು ಕಾಂಚನ, ಎಲ್ಲೇ ಹೋದ್ರು ಈ ಸಾಂಗ್ ಆಗ್ಬಿಡ್ತಾರೆ. ಹೋಗಿ ನಾನು ಎಂಟ್ರಿ. ಸಾಂಗ್ ಸೋ ಲಕ್ಕಿ ಅಲ್ವಾ, ಈ ಸಾಂಗ್ ನೋಡಿ ಎಷ್ಟು ಇಷ್ಟ ಆಗಿದೆ. ಬಂದಳು ಬಂದಳು ಕಾಂಚನ, ಈ ಫಂಕ್ಷನ್ಸ್ ಎಲ್ಲ ಹಾಕ್ಬಿಡ್ತಾರೆ. ಅವಾಗ ನಾನು ಎಂಟ್ರಿ.
ಜಂಬವೇ ಇವಳಿಗೆ ಲಾಂಛನ ಲಾಂಛನ. ತುಂಬಾ ಚೆನ್ನಾಗಿದೆ ಆ ಸಾಂಗು ಅಷ್ಟೇ. ಎಷ್ಟು ನನ್ನನ್ನು ಇದು ಮಾಡಿದಾರೆ ಗೊತ್ತಾ, ಒಂದು ಮೂಟೆಯಲ್ಲಿ ಕಟ್ಬಿಟ್ಟು ಹಾಕಿ, ಅದೆಲ್ಲ ಶಂಕರ್ನಾಗ್ ಅವ್ರದ್ದೇ ಕ್ರಿಯೇಟಿವ್ ಮೈಂಡ್ ಅದೆಲ್ಲ. ಆಮೇಲೆ ಇದರಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಅದು ಒಂದು ಸಾಂಗ್ ಚೆನ್ನಾಗಿದೆ. ಟು 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 ನಿನ್ನ ಜೊತೆ ನಾ ಟು 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 ಟು. ಬ್ಯೂಟಿಫುಲ್ ಸಾಂಗ್ ಅದಂತೂ. ಒಂಥರ ಆ ಸಾಂಗ್ ಇನ್ನು ಎಲ್ಲರಿಗೂ ತುಂಬ ಖುಷಿ ಆಯ್ತು ಅದರಲ್ಲಿ. ಅದರಲ್ಲಿ ಏನಂದರೆ ನಮ್ಮ ಡೈರೆಕ್ಟ್ರನ್ನ ಕಳ್ಕೊಂಡ್ಬಿಟ್ವಿ, ನಂಜುಂಡಪ್ಪ ಅನ್ನೋರನ್ನ. ಫಸ್ಟ್ ಹಿಟ್ ಮೂವಿ ಕೊಟ್ಟರು, ಸೆಕೆಂಡ್ ಪಾರ್ಟ್ ಎಲ್ಲ ಮಾಡಿದ್ರು. ಪಿಕ್ಚರ್ ರಿಲೀಸ್ ಇತ್ತು, ಈಸ್ ಪಾಸ್ಟ್ ಅವೇ. ಅವ್ರನ್ನ ಕಳ್ಕೊಂಡ್ವಿ, ಅದೊಂದು ವಿಚಾರ. ಒಳ್ಳೆ ಚಿತ್ರ, ಗ್ರೇಟ್ ಮೂವಿ. ಇವಾಗಲೂ ಹೌದು, ಶಂಕರ್ನಾಗ್ ಅಂದ್ರೇನೆ SP ಸಾಂಗ್ಲಿಯಾನ ಅಂದ್ರೇನೆ. ನೆನ್ನೆ ಯಾವುದೋ ರೀಲ್ಸ್ ನೋಡುವಾಗ ಆಗ್ತಿದ್ದೆ ಶಂಕರ್ನಾಗ್ ಅವ್ರ ಬಗ್ಗೆ, ಸಾಂಗ್ಲಿಯಾನ ಫಸ್ಟ್ ಆ್ಯಂಡ್ ಸೆಕೆಂಡ್ ಅವ್ರ ಬಗ್ಗೆ ಎಲ್ಲ ಒಂದು ಎಂಥ ಕ್ಯಾರೆಕ್ಟರ್ ಮಾಡಿಬಿಟ್ರು ಅವರು. ಅಂದರೆ ಮನಸ್ಸಿನ ಜನಗಳಲ್ಲಿ ಉಳ್ಕೊಬಿಟ್ರು ಒಂದು. ನೀವು ಉಳ್ಕೊಂಡ್ಬಿಟ್ರಿ. ಆಮೇಲೆ ಯಾವ ಲೆವೆಲ್ಗೆ ಅಂದರೆ ಜನಗಳು ಶಂಕರ್ನಾಗ್ ಅತ್ತಿಗೆ ಅಂತ ಕರೆಯೋರು ಜನಗಳು, ಅಭಿಮಾನಿಗಳು. ಹಂಗೆ ನಮ್ಮ ಅಣ್ಣವರು ಅಂತ ಆ ಲೆವೆಲ್ಗೆ. ಆಮೇಲೆ ಅಭಿಮಾನಿಗಳು ಹಾಗೆ, ನಮ್ಮ ಶಂಕರ್ನಾಗ್ ಸರ್ ಇದ್ದಿದ್ರೆ ನೀವು ಇನ್ನೂ ಯಾವುದೋ ಲೆವೆಲಲ್ಲಿ ಇರ್ತಿದ್ರಿ ಮೇಡಮ್ ಅಂತ. ನೋಡಿ ಅವ್ರ ಪ್ರೀತಿ ನೋಡಿ ಅಷ್ಟು ರಿಯಲಿ. ನಾನು ಆಲ್ಮೋಸ್ಟ್ ನನ್ನ ಜೊತೆ ಮಾಡಿದ ಕಾಂಬಿನೇಷನ್ ಆರ್ಟಿಸ್ಟ್ನ ಕಳ್ಕೊಂಡಿದ್ದೀನಿ. ಕೆಲವೊಂದು ಆರ್ಟಿಸ್ಟ್, ವಿಷ್ಣು ಸರ್ ಫಸ್ಟ್, ಶಂಕರ್ನಾಗ್ ಸರ್, ಮುರಳಿ, ಕಾಶಿನಾಥ್ ಸರ್, ಪ್ರಭಾಕರ್. ಸೊ ಏನು ಮಾಡೋಕ್ಕಾಗಲ್ಲ. ಅಂಬರೀಷ್ ಸರು, ಎಂತೆಂಥ ಹೀರೋಗಳವರೆಲ್ಲ. ವಿಷ್ಣು ಸರ್ ಏನು ಟೈಮ್ ಕೀಪಪ್ ಮಾಡ್ತಿದ್ರಪ್ಪ, ಏನು ಪಂಕ್ಚುಯಾಲಿಟಿ ಅವ್ರ ಥರ ರಿಯಲಿ. ಇದಕ್ಕೆ ಅವ್ರು ಅಷ್ಟು, ರಾಜ್ಕುಮಾರ್ ಸರ್ ಬಿಟ್ಟರೆ ನೆಕ್ಸ್ಟ್ ವಿಷ್ಣು ಸರ್ ಅವ್ರ ಥರ ಮೇಂಟೈನ್ ಮಾಡಿರೋದ್ರಲ್ಲಿ. ನಮ್ಮ ರಾಜ್ಕುಮಾರ್ ಸರ್ ಏನು ಕಮ್ಮಿನ, ಅವ್ರು ರಾಜ್ಕುಮಾರನೇ ಚಿತ್ರರಂಗಕ್ಕೆ ಅಲ್ವಾ. ಒಂದು ಚಿಕ್ಕ ಮಗು ಎಲ್ಲೂ ಎಷ್ಟು ಕೈ ಎತ್ತಿ ನಮಸ್ಕಾರ, ಎಷ್ಟು ಒಳ್ಳೆ ಸಂಸ್ಕಾರ ಅವ್ರದ್ದು. ರಿಯಲಿ ನಾವೆಲ್ಲ ಅವ್ರನ್ನ ನೋಡಿದ್ದು, ಅವ್ರನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನಾವೇ ಧನ್ಯರು. ಇನ್ನು ನೆಕ್ಸ್ಟು ಯಾವ ಯುವ ಪೀಳಿಗೆ ಬರ್ತಿದೆಯಲ್ಲ, ಈ ಥರ ನೋಡೋಕ್ಕೂ ಸಿಗಲ್ಲ, ಅವ್ರು ಕಲಿಯೋಕ್ಕೂ ಸಿಗಲ್ಲ. ಅವರಿಂದ ನಾವು ಎಷ್ಟೋ ಕಲ್ತಿದ್ದೀವಿ, ಅವ್ರು ನೋಡ್ತಾ ಅವರ ಆದರ್ಶಗಳು ಇದೆಲ್ಲ ನೋಡೋಕ್ಕೂ ಸಿಗಲ್ಲ ಅವ್ರಿಗೆ ಅಲ್ವಾ. ಇಂಡಸ್ಟ್ರಿಯ ರೆಬೆಲ್ ಅಂದರೆ ಅವರೊಬ್ಬರೇ ಆಯ್ತಾ, ಡೇರ್ ಡೆವಿಲ್, ಯಾರಿಗೇನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಇದಂಗೆ ಇರ್ತೀನಿ. ಅದು ಒನ್ ಅಂಡ್ ಓನ್ಲಿ ಅಂಬರೀಷ್ ಸರ್. ರೆಬೆಲ್ ಅಂದ ತಕ್ಷಣನೇ ಅಲ್ಲ ಅಂಬರೀಷ್ ಅಂತ ಬರುತ್ತೆ. ನೀವು ಹೇಳೋದೇ ಬೇಡ. ಹೆಂಗೆ ಅನಿಸ್ತು ಅವರ ಕ್ಯಾರೆಕ್ಟರ್? ಮತ್ತು ಏನು ಕಲ್ತ್ರಿ ಅಂಬರೀಷ್ ಅಣ್ಣ ಅವರಿಂದ? ನನಗೆ ನೆನಪಿದೆ ಇವಾಗ್ಲೂ, ಕೋರ್ಟ್ ಸೀನಲ್ಲಿ, ಇದರಲ್ಲಿ ಲಾಲ್ಬಾಗ್ ಮುಂದೆ ಒಂದು ಕೋರ್ಟ್ ಇದೆ, ಪ್ರೀತಿ ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಅದೇ ಫಸ್ಟ್ ಪಿಕ್ಚರ್ ಅವ್ರ ಜೊತೆ ಮಾಡಿದ್ದು ನಾನು. ಅವಾಗ ಒಂದು ಸೀನಲ್ಲಿ ನಂದು ಅವ್ರದ್ದು ಏನೋ ಒಂದು ಕೋರ್ಟಿಗೆ ಬಂದಿರ್ತೀವಿ, ಹೋಗಿದ್ದೀನಿ ನಾನು, ನೋಡಿಲ್ಲ ಅಂಬರೀಷ್ ಸರ್. ಎಲ್ಲೋ ದೂರದಿಂದ ಒಂದು ಆವಾಜ್ ಬರ್ತಿದೆ, ಅಂತ ಗೊತ್ತಲ್ವಾ. ಅವರು 1 ಕಿಲೋಮೀಟರ್ ದೂರದಿಂದ ಅವ್ರ ವಾಯ್ಸ್ ಅಷ್ಟು ಜೋರಾಗಿರುತ್ತೆ. ಬಂದ್ರು ಅಂಬರೀಷ್ ಸರ್. ಅವಾಗ ನಾನು ಕಿವಿ ಎಲ್ಲ ನೆಟ್ಟಗಾಯ್ತು, ನೋಡ್ತೀವಿ ಏನಮ್ಮ ಅಂತ ಬಂದು ನಮ್ಗೆ ಅವಾಗ ಶಾಕು. ಆ ಥರ ಒಂದು ಫಸ್ಟ್ ಮೀಟ್ ಅವ್ರು ನೋಡಿದ್ದು ಅಬ್ಬರದಲ್ಲಿ. ಆಮೇಲೆ ಬರ್ತಾ ಅವ್ರ ನೇಚರ್ ಎಲ್ಲ ನಮಗೆ ಗೊತ್ತಾಯ್ತು. ಇಸ್ ಹಾರ್ಟಿಲಿ ಈಸ್ ವೆರಿ ಕೈಂಡ್ ಅಂಡ್ ವೆರಿ ಫ್ರೆಂಡ್ಲಿ. ಇಸ್ ವೆರಿ ಜೋವಿಯಲ್. ಬನ್ನಿ ಊಟಕ್ಕೆ ಬನ್ನಿ ಮಾಮ ಇಲ್ಲಿ ಭವ್ಯನ್ ಕರೀರಿ ಬನ್ನಿ ಊಟಕ್ಕೆ ಬನ್ನಿ. ಊಟ ಮಾಡಿದೆ ಆ ಟೈಮಿಗೆ ಅವರು ಎಲ್ಲರನ್ನೂ ಕರೆದು ಊಟ ಮಾಡಿಸೋರು. ಇಟ್ಸ್ ಬ್ಯೂಟಿಫುಲ್. ಆಮೇಲೆ ಅವರೆಲ್ಲ ಒಂದು ತುಂಬ ಇದು, ಅಲ್ಲಿ ಏನಾದರೂ ಒಂದು ಫೈಟ್ ಸೀನ್ ಇದ್ದರೆ, ಇಲ್ಲ ಇನ್ನೇನಾದರೂ ಇದು, ನಮಗೊಂದು ಇದು ಯಾವುದೋ ಮಡಿಕೆ ಕೆಮ್ಮಣ್ಗುಂಡಿಯಲ್ಲಿ ಶೂಟ್ ಆಯಿತು ಒಂದು ಸಾಂಗು, ನಂದು ಅಂಬರೀಷ್ ಸರ್ ಕೆಮ್ಮಣ್ಗುಂಡಿಯಲ್ಲಿ. ಈ ಕಲ್ಲರ್ ಪಿಚ್ಕಾರಿಯಲ್ಲಿ ಹಾಕ್ತಾರಲ್ಲ, ಆ ಥರ ಸೀನು. ಅವ್ರಿಗೆ ಎಲ್ಲರಿಗೂ ಗೊತ್ತು, ಅಂಬರೀಷ್ ಲಾಸ್ಟಲ್ಲಿ ಮಾಡೋದೇ ಅವ್ರ ಕೆಲಸ, ಕಿತಾಪತಿ ಕೆಲಸ. ಅದೇ ಎಲ್ಲರೂ ಹುಷಾರಾಗ್ಬಿಡೋರು. ಇದು ಕೊಚ್ಚೆ ಸೀನ್ ಇದ್ರೆ ಲಾಸ್ಟಲ್ಲಿ ಹೋಗಿ ಅವ್ನು ತಳ್ಬಿಡೋದು. ಹಾಗೆ ಎಲ್ಲರೂ ಹುಷಾರ್, ಸ್ಪಾಟಿಲ್ ಎಲ್ಲ ಗ್ರೂಪ್ ಹುಷಾರಾಗ್ಬಿಡೋರು. ನನಗೆ ಗೊತ್ತಿರ್ಲಿಲ್ಲ ಅದು.
ಆಮೇಲೆ ನೋಡ್ತೀನಿ ಯಾರೋ ಹೇಳಿದ್ರು, ಮತ್ತೆ ನಾನು ಮುಂಚೆನೇ ಹೋಗಿ ಅವಸ್ಕೊಂಡ್ಬಿಟ್ಟು ಆಗಿದ್ದೆ, ಒಳಗೆ ರೂಮಲ್ಲಿ ಹೋಗಿ ಅವಸ್ಕೊಂಡ್ಬಿಟ್ಟು, ಯಾಕೆಂದ್ರೆ ಬಿಡಲ್ಲ, ಫುಲ್ಲುನು ಬಣ್ಣ ಹಾಕ್ತಾರೆ, ಇಲ್ಲ ಕಿಚಡೆಲ್ಲ ಹಾಕ್ಬಿಡೋದು, ಈ ತರ ಅವ್ರದ್ದು ನೇಚರ್ ಇದೆ, ಫನ್ ಕ್ಯಾರೆಕ್ಟರ್. ಅವರೊಬ್ಬರೇ ಡೇರ್ ಡೆವಿಲ್, ಆ ಥರದ್ದೆಲ್ಲ ಅವರೊಬ್ಬರಿಂದಾನೇ ಸಾಧ್ಯ ಮಾಡಕ್ಕೆ. ಈ ತರ ಒಂದು ನೇಚರ್ ಅವ್ರದ್ದು. ಟೈಗರ್ ಪ್ರಭಾಕರ್ ಅವರು ಕಡಿಮೆ ಸಿನಿಮಾ ಒಂದು, ಬಟ್ ಅವ್ರದ್ದು ಸ್ವಂತ ಬ್ಯಾನರ್ ಅಲ್ಲಿ ಮಾಡಿದೆ ನಾನು. ಯಾವುದಂದ್ರೆ ಅಗ್ನಿ ಪರೀಕ್ಷೆ, ಆಮೇಲೆ ಸತ್ವ ಪರೀಕ್ಷೆನೋ ಅಂತ ಬಂದಿತ್ತು. ಅಗ್ನಿ ಪರೀಕ್ಷೆ, ಸತ್ವ ಪರೀಕ್ಷೆ, ಹುಲಿ ಹೆಬ್ಬುಲಿ, ಅದ್ರಲ್ಲೂ ಮಾಡಿದ್ರು ಅಂಬರೀಷ್. ಬಟ್ ನನ್ನ ಕಾಂಬಿನೇಷನ್ ಮಾಡಿಲ್ಲ, ಸುಮಲತಾ ಕಾಂಬಿನೇಷನ್. ಅಜಾನುಬಾಹು ವ್ಯಕ್ತಿತ್ವ ಅವರು, ಅಷ್ಟು ಮನಸ್ಸು, ವೆರಿ ಒಳ್ಳೆ ಕೈಂಡ್ ಹಾರ್ಟ್ ಅವ್ರಿಗೂ. ಊಟದ ವಿಷಯದಲ್ಲಂತೂ ಮಜಬೂತಾಗಿ ಊಟ ಮಾಡ್ತಿದ್ರು. ಒಂಥರ ಆ ಥರ ಏನೋ ಜಂಬ ಆ ಥರದ್ದು ಏನಿಲ್ಲ. ಇಟ್ಸ್ ವೆರಿ ಚೆನ್ನಾಗಿ ಮಾತಾಡೋರು. ಎದುರುಗಡೆ ಹೆಂಗ ಅನಿಸ್ತಿತ್ತು ಅಂದ್ರೆ ಆ ಥರದ ವ್ಯಕ್ತಿತ್ವದಲ್ಲಿ? ಬಟ್ ನಾನು ಅವ್ರ ಪರ್ಸನಾಲಿಟಿ ಏನೋ, ನನ್ನ ಪರ್ಸನಾಲಿಟಿ ಏನು, ಸಣ್ಣಕ್ಕೆ ಅವ್ರ ಜೊತೆ ಮಾಡಿದ್ದೆಲ್ಲ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ, ಪ್ರೇಮ ಪರೀಕ್ಷೆ, ಇದೆಲ್ಲ ಪರೀಕ್ಷೆಗಳೇ ಬಂದ್ಬಿಡ್ತಾವ. ಸರ್ ಇವ್ರ ಜೊತೆ ಮಾಡಿದ್ದು ಪ್ರಭಾಕರ್ ಅವ್ರ ಜೊತೆ ಒಂದು ಡ್ಯೂಯೆಟ್ ಸಾಂಗ್, ಅದು ಬಂದ್ ಗೊತ್ತಿಲ್ಲ ನನಗೆ, ತುಂಬಾ ಚೆನ್ನಾಗಿದೆ ಅವ್ರ ಜೊತೆ. ಪ್ರೇಮ ಪರೀಕ್ಷೆಯಲ್ಲಿ ಒಂದು ಸಾಂಗ್ ಇದೆ, ಅದ್ರಲ್ಲಿ ರಾಮಕೃಷ್ಣ ಪ್ಲಸ್ ಇವರು ಪ್ರಭಾಕರ್ ಅವ್ರು ಮಾಡಿದ್ರು. ಚೆನ್ನಾಗಿತ್ತು ಆ ಸಾಂಗು, ತುಂಬಾ ಚೆನ್ನಾಗಿದೆ. ಬಟ್ ನನ್ ನೆನಪಿಗೆ ಬರ್ತಿಲ್ಲ. ಬೇರೆ ಹೀರೋಗಳು ಯಾರಿಗಾರು ಎಲ್ಲರೂ ಭವ್ಯ ಅಂತಿದ್ರು ಅಥವಾ ಬೇರೆ ಏನೋ ಪೆಟ್ ನೇಮ್ ಇಟ್ಟಿದ್ರ ನಿಮ್ಗೇನಾರು? ನನಗ ಯಾರು ಏನಂತ ಕರೀತಿದ್ರು? ಇವರು ಪ್ರಭಾಕರ್ ಅವರು ಭವ್ಯ ಅಂತಿದ್ರು. ಅವರು ಹಲ್ ಕಚ್ಕೊಂಡು ಹೇಳೋರು. ಇವರು ಅಂಬರೀಶ್ ಸರ್ ನಾರ್ಮಲ್ ಆಗಿ ಭವ್ಯ ಕರೆಯೋರು. ವಿಷ್ಣು ಸರ್ ಅಷ್ಟು ಜ್ಞಾಪಕ ಇಲ್ಲ ನನಗೆ. ಶಂಕರಾಗ್ ಅವರು ಎಲ್ಲ ಆತರ ಗೊತ್ತಿಲ್ಲ. ಏನ್ ಬೇರೆ ಪೆಟ್ ನೇಮ್ ಎಂತದ್ದು ಇಲ್ಲ, ಯಾವ್ದು ಇಲ್ಲ. ಇರದೇ 2 ಅಕ್ಷರ, ಎಲ್ಲಿ ಕಟ್ ಮಾಡು. ಬಟ್ ಪ್ರಭಾಕರ್ ಅವ್ರು ಆ ರೀತಿ ಕರೀತಿದ್ರು, ಅವರೊಬ್ಬರೇ ಆತರ ಕರೀತಾ ಇದ್ದಿದ್ದನ್ನ. ಸುಮ್ನೆ ಭವ್ಯ, ಅಯ್ಯೋ ಅಡ್ಡ ಬಂದ್ಬಿಡುತ್ತೆ ಹಲ್ಲು ಅಂತಿದ್ರು. ಭವ್ಯ ಅನ್ನೋಕೋದ್ರೆ ಅಡ್ಡ ಅಲ್ಲಿ ಬಂದ್ಬಿಡ್ತಂತೆ ಅವ್ರಿಗೆ, ಅದಕ್ಕೆ ಕಚ್ಕೊಂಡು ಹೇಳ್ತಿದ್ರು. ಹೌದಾ, ತಡೆ ನೋಡು ಹಲ್ಲು ಅಡ್ಡ ಬರ್ತಿದೆ, ನೀನ್ ಹೆಸರು ಹೇಳಕ್ಕೆ ನಂಗೆ ಆಗಲ್ಲ ಅಂತೇಳಿ ಅವ್ರು ಆ ರೀತಿ ಕರೀತಿದ್ರು. ಸಿನಿಮಾ ಲೆಕ್ಕ ಹಾಕಿದ್ದುಂಟಾ ನೀವು ಯಾವತ್ತಾರು ಕೂತ್ಕೊಂಡು? ಎಷ್ಟು ಸಿನಿಮಾ ಆಯ್ತು ಅಂತ ಅವಾಗೆಲ್ಲ ಲೆಕ್ಕ ಹಾಕ್ತಿದ್ರ? ಕೆಲವೊಂದು ಆಗ್ತಿದೆ, ಅಷ್ಟ್ರಲ್ಲಿ ಬೇರೆ ಏನೋ ಅಡಚಣೆ ಬರೋದು, ಎದ್ದೋಗ್ಬಿಡೋದು. ಲಾಸ್ಟಲ್ಲಿ ಇವಾಗ್ಲೂ ಅಷ್ಟು, ನಾನು ಆ್ಯಕ್ಚುಲಿ ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ನನಗೆ ಎಷ್ಟು ಕೇರ್ಲೆಸ್ ಇದೆಯೋ, ಮೀನ್ಸ್ ಕೇರ್ಲೆಸ್ ಅಲ್ಲ, ನನ್ನ ಕೆಲಸ ಒತ್ತಡಗಳಿಂದ ನಾನು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಅವರು ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ನನ್ನ ಅವಾಗಲೆಲ್ಲ ಆಡಿಯೋ ಕ್ಯಾಸೆಟ್ಗಳು ಬರೋದು, ಅದನ್ನೆಲ್ಲ ಪ್ರಿಸರ್ವ್ ಮಾಡಿಟ್ರು. ಮದುವೆ ಆದ್ಮೇಲೆ ಅವ್ರು 93 ಆಗಿತ್ತು ನನ್ನ ಮದುವೆ ಆಗಿದ್ದು. ಅದಕ್ಕೆ ಮುಂಚೆ ಸಿನಿಮಾ ಯಾವುದು? ಅದಕ್ಕೆ ಮುಂಚೆ ಸಿನಿಮಾ ಮೌನ ಅಂತ ಮಾಡಿದೆ, ರಾಮಕೃಷ್ಣ ಅಂಡ್ ಇವರು ರಾಮ್ ಕುಮಾರ್. ಮೌನ ಅಂತ. ಮೌನ ಆದ ತಕ್ಷಣ ಇಂಡಸ್ಟ್ರಿಯಿಂದ ಮೌನವಾಗ್ಬಿಟ್ವಿ ಒಂದು 7 years. ಅಂದ್ರೆ ಯಾರಿಗೂ ಗೊತ್ತಾಗಿಲ್ಲ ಅದು ಆಕ್ಚುಲಿ. ಇಲ್ಲ, ಆಲ್ ಆಫ್ ಎ ಸಡನ್ ಕಾಣಿಸ್ತಿಲ್ಲ. ಹೌದು, ಮುಂಬೈಲೇ ಮಾಡ್ಕೊಬಿಟ್ಟೆ ಮದ್ವೆ. ಅಂದ್ರೆ ನನ್ನ ಬ್ರದರ್ ಇನ್ ಲಾ ಇದಾರಲ್ಲ, ಈಸ್ ಅಡ್ವೊಕೇಟ್, ಅವರು ಕ್ಲೈಂಟ್ ಆಗಿದ್ರು ಇವರು. ಹಾಗಾಗಿ ನಮ್ಮ ಮನೆಯಿಂದ ಬಂದು ಹೋಗ್ತಾ ನೋಡ್ತಾ ಇದೇ ಆಫರ್. ಈ ಪ್ರೇಮ 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 ಅಂತ ಇವರು ಸಿನಿಮಾ ಮಾಡಿದ್ದು. ಹೌದು, ಅಲ್ಲೆಲ್ಲೋ ಪ್ರೇಮ ಆಯ್ತು. ಅಲ್ಲಿ ಅವ್ರು ಬಂದು, ಏನ್ ಲವ್ ಸ್ಟೋರಿ ಇದು? ಲವ್ ಸ್ಟೋರಿ ಅದೇ ಹೇಳಿದ್ನಲ್ಲ, ನನ್ನ ಅವ್ರ ಮನೆಗೆ ಬರ್ತಿದ್ರು, ನಾನು ಹೋಗ್ತಿದ್ದೆ. ಅವ್ರ ಹೆಸರು ಹೇಳಿ ಫಸ್ಟ್ ನಮ್ಗೆ. ಮುಖೇಶ್ ಪಟೇಲ್. ಸೊ ನೀವೀಗ ಭವ್ಯ ಪಟೇಲ್. ಈಗ ಭವ್ಯ ಪಟೇಲ್ ಪಾಯಿಂಟ್ ಅದು. ಓಕೆ, ಭವ್ಯ ಪಟೇಲ್ ಲವ್ಸ್ ಮುಖೇಶ್ ಪಟೇಲ್. ಹೆಂಗಾಯ್ತು? ಲವ್ ಗಿವೆಲ್ಲ ಆಗ್ಲೇ ನೋಡಿದಾಗೆ ಆಗಿದ್ದು ಲವ್. ಮುಂಚೆ ಏನು ಮಾಡ್ಕೊಂಡಿಲ್ಲ. ಯಾರಿಗ್ ಲವ್ ಫಸ್ಟ್? ಅವರೇ ಕೇಳಿದ್ದು ಮದ್ವೆ ಆಗಕ್ಕೆ. ನಮ್ಮ ಮನೇಲೂ ನೋಡ್ತಾ ಇದ್ರು, ನಮ್ಮ ತಾಯಿದು ಅದೊಂದು ಆಯ್ತು. 10 years ಆಯ್ತು ಮದ್ವೆ ಆಗು, ನೋಡ್ತಾ ಇದ್ರು. ಅಷ್ಟರಲ್ಲೇ ಅವರು ಪೀಕಲ್ಲಿರೋಗ್ಲಿ ನೋಡಿ ಅಷ್ಟು ನೋಡ್ತಿದ್ರು, ಸೆಟ್ಲ್ ಆಗ್ಬೇಕು ಅಂತ. ಕಷ್ಟ ಆಕ್ಚುಲಿ. ಹೌದು, ತುಂಬಾ ಡಿಮ್ಯಾಂಡ್, ತುಂಬಾ ಪೀಕಲ್ಲಿದ್ದೀರಿ. ಹೌದು, ತುಂಬಾ. ಅವ್ರು ನೋಡಿ ನಮ್ಮ ತಾಯಿಗೆ ಯಾವ್ದನ್ನು ಲೆಕ್ಕ ಇಲ್ಲ ಅವ್ರಿಗೆ. ಆಯ್ತು, ಆ ಮದ್ವೆ ಮಕ್ಕಳಿಗೆ ಯಾವ ಏಜ್ ಅಲ್ಲಿ ಮಾಡ್ಬೇಕು, ಯಾವ ಇದ್ರಲ್ಲಿ ಮಾಡ್ಬೇಕು, ಮಾಡ್ಕೊಬಿಡು. ಆಮೇಲೆ ನಿನ್ಗೆ ಗಂಡನ ಕಡೆಯಿಂದ ಏನಾದ್ರು ಪ್ರೋತ್ಸಾಹ ಕೊಟ್ರೆ ಆಮೇಲೆ ನೀನ್ ಮಾಡ್ಕೋಬಹುದಲ್ವಾ. ನಮ್ಮ ಜವಾಬ್ದಾರಿ ತಪ್ಪುತ್ತೆ.
ಈ ಒಂದು ಲೆಕ್ಕಾಚಾರ ಅವ್ರಿಗೆ. ಮುಖೇಶ್ ಅವ್ರಿಗೆ ನೀವ್ ಯಾಕೆ ಇಷ್ಟ ಆದ್ರಿ? ಅದನ್ನ ಅವ್ರನ್ನೇ ಕೇಳಬೇಕು. ಈ ಬಾಂಬೆ ಕಡೆಯವರೆಲ್ಲ ಸ್ವಲ್ಪ ಇದು ತುಂಬ ಇದು ಏನಂತಾರೆ, ತುಂಬ ಶೋ ಆಫು ಒಂಥರ ಆ ಥರ ಒಂದು ಇದೆ ಆ ಕಡೆ ಎಲ್ಲ ಅಲ್ವಾ, ಓಕೆ. ತುಂಬ ಇದು. ಅವರು ನನ್ನ ಬ್ರದರ್ನ ಕೇಳಿದ್ರು, ನನ್ನ ನೋಡ್ತಿದ್ರು ಇವರು ಮನೆಯಲ್ಲಿ, ಅವರು ಕೇಳಿದ್ದಾರೆ. ಅವ್ರು ಕನ್ನಡ ಬರುತ್ತಾ? ಇಲ್ಲ, ನೋ. ಬಟ್ ನಿಮ್ ಸಿನಿಮಾಗಳು ನೋಡಿದ್ರ ಅವರು? ಇಲ್ಲ ಇಲ್ಲ ಇಲ್ಲ, ಮತ್ತೆ ಹೆಂಗೆ? ನನ್ನ ಮನೆಗೆ ಹೋಗ್ತಿದ್ನಲ್ಲ ನನ್ನ ಅಷ್ಟೇ sister. ಅಷ್ಟೇ ಅಲ್ಲಿ, ಮಾಡಿದ್ದು. ಇದು ಕಂಡು ಅವ್ರದ್ದೇನೋ ಒಂದು ಕೇಸ್ಗಳಿಗೆ ಬರ್ತಿದ್ರು ಆಯ್ತು. ಅವಾಗ ಫೇಮಸ್ ಬರ್ತಿದ್ದೆ. ಹೀರೋಯಿನ್, ಹ್ಮ್. ಡಿಮ್ಯಾಂಡ್ ಇರೋ ಹಾ. ಹೀರೋಯಿನ್. ನೋಡಿ ಅದಕ್ಕೂ ತಾಕತ್ ಬೇಕಲ್ವಾ, ಅವ್ರು ಹೌದು. ಕೇಳಿ ಮದ್ವೆ ಮಾಡ್ಕೊಂಡಿದ್ದಾರೆ. ಹಾ. ದಟ್ ಈಸ್ ಆಲ್ಸೋ ಗ್ರೇಟ್ ಅನ್ಸುತ್ತೆ. ಓಕೆ, ನಿಮ್ಗೆ ಅವ್ರು ಇಷ್ಟ ಆಗ್ಬಿಟ್ರಾ? ಆಮೇಲೆ ಅವರು ಅವ್ರು ಹೇಳಿದ್ರು, ಅಮ್ಮನಿಗೆ ಬಂದು ಹೇಳಿದ್ರು. ಓಕೆ. ಆಮೇಲೆ ಅಮ್ಮ ನನ್ನ ಜೀಜೆ ಹೋಗಿದ್ರು ಮುಂಬೈಗೆ, ಹೇಗಿದ್ದಾರೆ ಅವರು, ಅವ್ರ ಫ್ಯಾಮಿಲಿ ಎಲ್ಲ ನೋಡ್ಕೊಂಡು. ಫ್ಯಾಮಿಲಿ ಎಲ್ಲ ನೋಡಿ ಹಾ. ಮಾಡ್ಕೊಂಡು ಬಂದ್ರು. ನಾನು ಹೋಗಿರ್ಲಿಲ್ಲ. ಹಾ. ಆಮೇಲೆ ಅವರು ಇಲ್ಲಿಗೆ ಬಂದ್ರು, ಅವ್ರ ಫ್ಯಾಮಿಲಿಯನ್ನೆಲ್ಲ ಕರ್ಕೊಂಡು. ಆಮೇಲೆ ಇಷ್ಟ ಆದ್ಮೇಲೆ ಸರಿ ಮಾಡ್ಕೊಂಡು ಎಷ್ಟು 1993 1993ನೇ ಇಸ್ವಿ, ಒಂದು ತಿಂಗಳಲ್ಲೇ ಇದು ಹಾ. ಫಿಕ್ಸ್ ಎಷ್ಟು ಆಗಿದ್ದೆಲ್ಲ. ಕನ್ನಡಿಗರ ಹ್ಮ್. ಎಲಿಜಿಬಲ್ ಬ್ಯಾಚುಲರ್ಗಳ ಹೃದಯ ಹೊಡೆದೋಯ್ತು. ಹೇಳಿ ಯಾರಿಗೂ ಗೊತ್ತಿಲ್ಲ ಆಲ್ ಆಫ್ ಅಲ್ವಾ, ಎಲ್ಲರೂ ಕನ್ನಡಿಗರೆಲ್ಲ ಯೋಚನೆ ಮಾಡ್ತಿರ್ತಾರಲ್ಲ, ಭವ್ಯ ಯಾರು ಮದುವೆ ಆಗ್ತಾರೆ ಅಂತ ಏನೋ ಇರುತ್ತೆ. ಸೊ ಆಲ್ ಆಫ್ ಎ ಸಡನ್ ನೀವು ಮದುವೆ ಆಗ್ತೀರಾ ಕರ್ನಾಟಕದಿಂದ ಹೊರ ಹೋಗ್ತೀನಿ. ಬಾಂಬೆ. ಒಂದು 7 years ನಾನೇ ದೊಡ್ಡ ಸೊಸೆಯಲ್ಲಿ. ಇವರು 3 ಜನ ಬ್ರದರ್ಸು, 4 ಜನ ಬ್ರದರ್ಸು. ಇವರೇ ದೊಡ್ಡವರು. ಇನ್ನು ಇಬ್ಬರು, ಒಂದು ಬ್ರದರ್ ಬಂದು ಅಮೇರಿಕಾದಲ್ಲಿದ್ದಾರೆ, ಇನ್ನಿಬ್ಬರು ಇಲ್ಲಿ. ಆಮೇಲೆ ದೊಡ್ಡ ಸೊಸೆ, ಅವಳು ತುಂಬ ಜವಾಬ್ದಾರಿ. ಗೆಸ್ಟ್ಗಳ ಬಗ್ಗೆ ಗುಜರಾತಿ ಅಂದ್ರೆ ನಿಮ್ಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಗುಜ್ಜು ಫ್ಯಾಮಿಲಿ. ಗುಜ್ಜು ಫ್ಯಾಮಿಲಿ. ಅಪ್ಪ, ಫಸ್ಟ್ ನಾನು ಬಾಂಬೆಗೆ ಹೋಗಿ ಎಲ್ಲಿಂದ ಬಂದ್ಬಿಟ್ನಪ್ಪ ನಾನು ಅಂತ ಶಾಕ್ ಆಗಾಯ್ತು. ಅಲ್ಲಮ್ಮ, ಅದು ಬೇರೆ ಆಕ್ಷನ್, ಕಟ್ಟು, ಲೈಟ್ಸ್, ಸಕ್ಸಸ್, ಹೌದು, ಸಡನ್ ಆಗಿ ಶಿಫ್ಟ್. ಅದು ಬೇರೆ ಥರನೇ ಇತ್ತು ಆ ವರ್ಲ್ಡ್ ಮುಂಬೈತು. ಬಟ್ ನನಗೆಲ್ಲೂ ಅವರು ಆ ಥರ ಒಂದು ಕಳ್ಕೊಂಡಿರೋ ಥರ ಒಂದು ಇದು ಕೊಡಲಿಲ್ಲ ನನಗೆ, ಮಿಸ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಂಡ್ರು. ಹೊರಗಡೆ ಅಷ್ಟೇ ಪಾರ್ಟಿ ಫಂಕ್ಷನ್ಸು ಅವ್ರದ್ದು ಆ ಕಡೆ ಇವ್ರಿಗೆ ಭಾಳಷ್ಟು ಜನ ಗೊತ್ತಿತ್ತು. ಜಿತೇಂದ್ರ ಆ್ಯಂಡ್ ಜಾಕಿ ಶ್ರಾಫ್ ಆ್ಯಂಡ್ ಇನ್ನೊಬ್ಬರು ಕಾಮಿಡಿ ಆರ್ಟಿಸ್ಟ್ ಇದಾರಲ್ಲ ಅವರು, ಜಾನಿ ಲಿವರ್, ಇವ್ರದ್ದೆಲ್ಲ ಫಂಕ್ಷನ್ಸ್ ಸಂಪರ್ಕ ಇತ್ತು. ಹಾಗಾಗಿ ನನಗೆ ಆ ಒಂದು ವರ್ಲ್ಡ್, ಆ ಒಂದು ಬಾಲಿವುಡ್ ವರ್ಲ್ಡ್. ಆಮೇಲೆ ಗುಜರಾತಿ ಫ್ಯಾಮಿಲಿ, ದೊಡ್ಡ ಸೊಸೆ, ಜವಾಬ್ದಾರಿ, ಅದನ್ನೆಲ್ಲ ಮೇಂಟೈನ್ ಮಾಡೋದು. ಆಮೇಲೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಬಿಗ್ನಿಂಗು ಹಿಂದಿ, ಗುಜರಾತಿ ಮಾತಾಡ್ತೀನಿ, ಎಲ್ಲ ಅರ್ಥ ಆಗುತ್ತೆ. ಬಟ್ ಇಲ್ಲಿಂದ ಅವಾಗ ಮಾತಾಡ್ತಿದ್ದೆ ಸ್ವಲ್ಪ, ಆಮೇಲೆ ಇಲ್ಲಿ ಬಂದು ಮತ್ತೆ ಕಂಟಿನ್ಯೂ ಮಾಡಿದ್ನಲ್ಲ, ಅಲ್ಲಿ ಸ್ವಲ್ಪ ಕಟ್ ಆಯಿತು. ಬಟ್ ಹೋಗಿ ಬರ್ತಾ ಇರ್ತೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಫ್ಲೂಯೆನ್ಸಿ ಇಲ್ಲ ಅಷ್ಟೇ, ಬಟ್ ಹಿಂದಿ ಐ ಕ್ಯಾನ್ ಸ್ಪೀಕ್. ಸೊ 7 ವರ್ಷ ಕನ್ನಡ ಸಿನಿಮಾ ಜಗತ್ತಿನಿಂದ ಕ್ವಾರಂಟೈನ್. ಹೌದು, ಕ್ವಾರಂಟೈನ್. ನನ್ನ ಅತ್ತೆಯಿಂದ ಹಿಂದಿ ಕಲ್ತ್ಕೊಂಡೆ. ಅವರೊಬ್ಬರೇ ಇದ್ದಿದ್ದು ಮನೆಯಲ್ಲಿ, ಇವರೆಲ್ಲ ಹೊರಟ್ಬಿಡೋರು. ಅವ್ರ ಜೊತೆ ಯಾವ ಭಾಷೆ ನಂಗೆ ಗುಜ್ಜು ಅಂತೂ ಬರ್ತಿರ್ಲಿಲ್ಲ. ಶಿ ನೋಸ್ ಎವ್ರಿಥಿಂಗ್, ಮರಾಠಿ, ಹಿಂದಿ, ಈ ಥರ ಎಲ್ಲ ಆ ಕಡೆ ಮಹಾರಾಷ್ಟ್ರೀನ್ಸ್ ಲ್ಯಾಂಗ್ವೇಜ್ ಎಲ್ಲ ಬರ್ತಿತ್ತು. ಹಾಗಾಗಿ ನನಗೆ ಒಂದು ಒಳ್ಳೆ ಹಿಂದಿ ಕಲ್ತಿದ್ದು. ಮಿಸ್ ಮಾಡ್ಕೊಳ್ಳಿಲ್ವಾ ಈ ಜಗತ್ತನ್ನ? ಈ ಜಗತ್ತು ಎಲ್ಲೋ ಅದೇ ಹೇಳಿಲ್ಲ, ಒಂಥರ ಕಷ್ಟ. ಆಕ್ಚುಲಿ ನನ್ನ ಪ್ರಕಾರ ಕಷ್ಟನೇ. ಬಟ್ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ಳೋ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ ನನಗೆ. ಒಂದು ಕಡೆ ಕಷ್ಟ ಅನ್ಸೋದು ಮನೇಲಿದ್ದಾಗ, ಮತ್ತೆ ನೆಕ್ಸ್ಟ್ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಾಗ ಆ ಪ್ರಪಂಚ ನೋಡೋ ಒಂದು ಇದರಲ್ಲಿ. ಆಮೇಲೆ ಬರ್ತಾ 7 years ಹೇಗಿತ್ತು ಫ್ಯಾಮಿಲಿ ಜಗತ್ತು? ಹೇಗಿತ್ತು 7 ವರ್ಷ ಬಾಂಬೆ? 7 ವರ್ಷ ಅದೇ ತುಂಬ ಕಷ್ಟ ಆಯಿತು ವೆರಿ ಬಿಗ್ನಿಂಗು. ಆಮೇಲೆ ಎಲ್ಲ ನೈಬರ್ಸ್ ಎಲ್ಲ ತುಂಬ ಒಳ್ಳೆ. ನಮ್ಮದು ಕಾಟಿಯಾವಾಡ್ ಸೊಸೈಟಿ ಅಂತ, ಅದು ಆ ಸೊಸೈಟಿನೇ ಫುಲ್ ಗುಜ್ಜು ಫ್ಯಾಮಿಲಿ, ಬಾಂಬೆಯಲ್ಲಿ ಆ ಒಂದು ಸೊಸೈಟಿ. ಆ ಸೊಸೈಟಿಯಲ್ಲೆಲ್ಲ ಈಗ್ಲೂ ಅದೇ ಸೊಸೈಟಿ. ಹಾಗಾಗಿ ಅಲ್ಲಿ ಬ್ರದರ್ಸು ಸಿಸ್ಟರ್ಸ್ ಥರನೇ ಇರ್ತಿದ್ರು. ಒಂಥರ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನೈಬರ್ಸ್ ಅನಿಸ್ತಿರ್ಲಿಲ್ಲ ನಮಗೆ, ಅಷ್ಟು ಫ್ರೆಂಡ್ಲಿ ಆಗಿರ್ತಿದ್ರು. ಇಲ್ಲಿಂದೆಲ್ಲ ಫೋನ್ ಬರುತ್ತಲ್ಲ, ನೆಕ್ಸ್ಟ್ ಫಿಲಮ್ ಮೇಡಮ್ ಅಂತ, ಅವಾಗ ಏನು ಹೇಳ್ತಿದ್ರಿ? ಅವಾಗ ನಾನು ಕ್ವಿಟ್ ಅಂತಾನೆ ಹೇಳ್ಬಿಟ್ಟಿದ್ದೆ ಅನ್ಸುತ್ತೆ. ನಾನು ಎಂಟೈರ್ಲಿ ಬಂದ್ಬಿಟ್ಟಿದ್ದೆ, ಹೀಗೆ ಮಾಡ್ತಾ ಇಲ್ಲ ಅಂತ. ಆಮೇಲೆ 7 years ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿರ್ಬೋದು 7 ವರ್ಷದಲ್ಲಿ? ಬಹಳಷ್ಟು. ಸುಮ್ಮನೆ ಅಂದಾಜು
ಬಹಳಷ್ಟು 7 years ಅಂದರೆ ಸುಮ್ಮನೆನಾ? ಅದನ್ನೇ ಹೇಳಿದ್ದು. 10 ವರ್ಷದಲ್ಲಿ 100ಕ್ಕೂ ಹೆಚ್ಚು ಸಿನಿಮಾ ಮಾಡಿರೋರು ನೀವು 7 ವರ್ಷದಲ್ಲಿ ಡಿಮ್ಯಾಂಡ್ ಇಂದ ರಪ್ಪಂತ ಆಚೆ ಹೋಗ್ಬಿಟ್ರೆ ಹೆಂಗೆ? ಎಷ್ಟೋ ಒಳ್ಳೊಳ್ಳೆ ಪಿಕ್ಚರ್ಸ್ ವಿಷ್ಣುವರ್ಧನ್ ಸರ್ ಅಲ್ಲಿ ಎಲ್ಲಿ ಭವ್ಯ ಇಲ್ಲಿ ಎಲ್ಲರೂ ಕೇಳಿದ್ರು. ಓಕೆ, ಅವ್ರ ಜೊತೆ ಒಂದು 2-3 ಪಿಕ್ಚರ್ ಮಿಸ್ ಆಯಿತು. ಯಾವುದೋ ಒಂದು ಸೂಪರ್ ಹಿಟ್ ಹೋಯ್ತಲ್ಲ, ಸಿತಾರಾನ ಹಾಕೊಂಡು ಒಂದು ಪಿಕ್ಚರು, ಹಾಲುಂಡತವರು. ಹಾಲುಂಡತವರು ನೀವು ಮಾಡ್ಬೇಕಾಗಿತ್ತು ಅದು. ಆಫ್ಟರ್ ಮ್ಯಾರೇಜ್. ಎಂತ ಒಳ್ಳೆ ಫಿಲಮ್ ಅದು, ಬ್ಲಾಕ್ ಬಸ್ಟರ್ ಆಗಿ. ಹೌದೌದು, ಅದು ಮಾಡಬೇಕಿತ್ತು. ಆಮೇಲೆ ಹೀಗೆ 7 years ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. ವೆರಿ ಫಾಸ್ಟ್ ಲೈಫ್ ಮುಂಬೈ. ಮುಂಬೈ ಇಸ್ ವೆರಿ ಫಾಸ್ಟ್ ಲೈಫ್. ಹೇಗೆ ದಿನ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಆ ಬೆಂಗಳೂರು ಇಷ್ಟು ದಿನ ಕಳೆದ್ಬಿಟ್ವ, ಇಷ್ಟು ವರ್ಷ ಕಳೆದ್ಬಿಟ್ವ ಅನ್ಸ್ಬಿಡುತ್ತೆ ನನಗೆ. ಅಷ್ಟು ಫಾಸ್ಟ್ ಲೈಫ್ ಮುಂಬೈ. ಆಮೇಲೆ ಒಂದು ದಿವಸ ಫೋನ್ ಬರುತ್ತೆ ನಾಗ್ತಿಹಳ್ಳಿ ಚಂದ್ರಶೇಖರಿಂದ. ಅದು 2000ನೇ ಇಸವಿ. ತುಂಬಾ ಪ್ರೀತಿಯಿಂದ ಹೌದು ನಮ್ಮ ಹುಡುಗಿಯ ಅಮ್ಮನ ಪಾತ್ರಕ್ಕೆ ಬನ್ನಿ ಅಂತ ಮೇಸ್ಟ್ರು ಫೋನ್ ಮಾಡ್ತಾರೆ. ಸಿನಿಮಾ ಹೆಸರು ನನ್ನ ಪ್ರೀತಿಯ ಹುಡುಗಿ ಮಾಡ್ತಾರೆ. ಬಟ್ ನಾನು ಆಗ ಯೋಚನೆ ಮಾಡ್ತೀನಿ ಸರ್, ಯಾಕೆಂದ್ರೆ ಹೀರೋಯಿನ್ ಗುಂಗೆಲ್ಲ ಇದ್ದವಳಲ್ವಾ ನಾನು, ಅಮ್ಮನ ಪಾತ್ರ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು? ಕರೆಕ್ಟ್. ಅದಕ್ಕೆ ನಾನು ಯೋಚನೆ ಮಾಡಿ ಹೇಳ್ತೀನಿ. ಅದು ಬೇರೆ ಇನ್ನೊಂದ್ಸರಿ ಇಂಡಸ್ಟ್ರಿಗೆ ಬರಬೇಕು, ಎಲ್ಲಾರ್ದು ಪರ್ಮಿಷನ್ ತಗೊಂಡ್ ಬರಬೇಕು, ಮತ್ತೆ ಕೇಳಬೇಕು. ಅಮ್ಮನ್ನ ಕೇಳಿದೆ, ನೀನು ಅವ್ರ ಪರ್ಮಿಷನ್ ತಗೋ, ನಂದು ಮುಗೀತು. ನನ್ನ ಹಸ್ಬೆಂಡ್ ಅಂತೂ ಈಸ್ ವೆರಿ ಫ್ರೆಂಡ್ಲಿ. ಇಫ್ ಯುವರ್ ವಿಶ್ ಇದೆ. ನನ್ನ ಮನೇಲೂ ಅಷ್ಟೇ, ಎಂಥದಿಲ್ಲ, ನೋ ರೆಸ್ಟ್ರಿಕ್ಷನ್, ನಥಿಂಗ್. ಕೆಲಸ ನಿಂಗೆ ಇಷ್ಟ ಇದ್ರೆ ಮಾಡ್ಬೋದು. ಆ ಥರ ವೆರಿ ಬ್ರಾಡ್ ಮೈಂಡೆಡ್, ವೆರಿ ನೈಸ್ ಪೀಪಲ್ ದೇರ್. ಓಕೆ, ಮಾಡಿದ್ರು. ಆಮೇಲೆ ಅದೊಂದು ಅವ್ರ ಒಪ್ಪಿಗೆ ಆಯಿತು. ನನಗೆ ಏನಪ್ಪ ಕ್ಯಾರೆಕ್ಟರ್ ನೋಡಿದ್ರೆ ಅಮ್ಮನ ಕ್ಯಾರೆಕ್ಟರ್ ಹೇಳ್ತಿದಾರಲ್ಲ, ಅವ್ರಿಗೆ ಕೇಳಿದೆ, ಸರ್ ಏನು ಸರ್ ಇದು ಅಮ್ಮನ ಕ್ಯಾರೆಕ್ಟರ್? ಇದು ಅಮ್ಮನ ಕ್ಯಾರೆಕ್ಟರ್ ಅಂದರೆ ಅಷ್ಟು ಏಜ್ಡ್ ಕ್ಯಾರೆಕ್ಟರ್ ಅಲ್ಲಮ್ಮ, ಇದೊಂದು 30s ಇರ್ತಾರೆ. ಆಮೇಲೆ ಮಗ ಒಂದು 16 ವರ್ಷದ್ದು, 16 ವರ್ಷದ ರೋಲ್ ಹುಡುಗ. ಬಟ್ ಎಷ್ಟು ಮೆಚುರಿಟಿ ಕಮ್ಮಿ ಇರುತ್ತೆ. ತಾಯಿ ಮಗ ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ಗಿಲ್ಲಿ ದಾಂಡ್ಲಿ ಆಡೋದು, ಗಾಳಿಪಟ ಓಡಿಸೋದು, ಸೈಕಲಲ್ಲಿ ಕೂತ್ಕೊಂಡು ಇದು ಮಾಡೋದು ಅಂತೆಲ್ಲ ತುಂಬ ಇಂಪ್ರೆಸ್ ಮಾಡಿಬಿಟ್ರು ನನಗೆ ಫೋನಲ್ಲೇ. ಬಟ್ ಆಮೇಲೆ ಮಾಡಿದ್ರು. ಬಾಂಬೆಲಿದ್ದೆ ನಾನು. ಆಮೇಲೆ ಅವ್ರ ಚಿತ್ರಕ್ಕೆ ಬಂದೆ ನಾನು. ಮತ್ತೆ ಸಂಪರ್ಕ ಇತ್ತ ಫೋನಲ್ಲಿ? ಕಾಂಟ್ಯಾಕ್ಟ್ ಇತ್ತು, ಬಟ್ ಇರ್ಲಿಲ್ಲ, ಅಷ್ಟಿರ್ಲಿಲ್ಲ. ಯಾರ ಜೊತೆನೂ ಟಚ್ ಇರ್ಲಿಲ್ಲ. ನಿಮ್ಗೆ ಯಾರು ಬೆಸ್ಟ್ ಫ್ರೆಂಡ್ ಅಂದ್ರೆ ಕನ್ನಡ ಸಿನಿಮಾ ಜಗತ್ತಲ್ಲಿ ಅವಾಗೆಲ್ಲ ಆಕ್ಟ್ ಮಾಡ್ಬೇಕಾರೆ? ಯಾರು ಇಲ್ಲ, ಯಾರು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಲಿಲ್ಲ ನಾನು. ಬೇರೆ ಹೀರೋಯಿನ್ಸ್, ಬೇರೆ ಹೀರೋಗಳು ಅವ್ರ ಜೊತೆ ಈ ಸಿನಿಮಾ ಹೀರೋಯಿನ್ ಅಂತ ನೀವು ಮಾತಾಡೋದು? ಡಿಸ್ಕನೆಕ್ಟೆಡ್. ಅಲ್ಲ, ನಿಮ್ಮ ಕಾಲದ ನಟಿಯರ ಜೊತೆನೂ ನೀವು ಫ್ರೆಂಡ್ಲಿ ಇಲ್ಲ. ಅದೇನೋ ನಾನು ತುಂಬಾ ಅವಾಗ್ಲಿಂದನೂ ರಿಸರ್ವ್ಡ್ ಟೈಪ್ ಬಂದ್ಬಿಟ್ಟೆ. ವಿಷ್ಣು ಸರ್ ಹೇಳೋರು, ಅದೇನದು ಶೂಟಿಂಗ್ ಮಾಡಿದ ತಕ್ಷಣ ಅಮ್ಮನ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ತೀಯ, ಬೆಲ್ಲೊಡ್ದಂಗೆ, ಸ್ಕೂಲ್ ಬೆಲ್ಲೊಡ್ದಂಗೆ ಹೋಗಿ. ಅದೇನೋ ನನಗೆ ಗೊತ್ತಿರಲಿಲ್ಲ, ಅಷ್ಟು ರಿಸರ್ವ್ಡ್ ನಾನು. ಆಮೇಲೆ ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡೋದು, ಜಾಸ್ತಿ ಮಾತಿಲ್ಲ, ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳೋಕ್ಕೆ ಇದು ಮಾಡೋದು, ಆ ಥರ ಬ್ಯಾಕ್ಗ್ರೌಂಡ್. ಹಾಗೆ ಬೆಳೆದ್ಬಿಟ್ರಿ ಮನಸ್ಥಿತಿ? ಅದೇ ಮನಸ್ಥಿತಿಯಲ್ಲಿ ಕೂತಿ ಎಲ್ಲೆಲ್ಲ ಯಾರ ಜೊತೆ ಹಟೆ ಹೊಡಿಯೋದೆಲ್ಲ ಇಲ್ಲ. ಸುಮ್ಮನೆ ನಗೋದು, ಮಾತಾಡೋದು, ಅದು ಇದು. ಈ ಹಳ್ಳಿ ಕಡೆ ಚೆಲ್ಲಂಗ್ ನಗೋದು ಆ ಥರದೆಲ್ಲ ಏನು ಮಾಡಲ್ಲ. ಯಾರು ಫ್ರೆಂಡ್ಸ್ನೇ ಮಾಡ್ಕೊಳ್ತಿರ್ಲಿಲ್ವಲ್ಲ. ಇದೆಲ್ಲ ನಮ್ಮ ಅಮ್ಮನಿಂದನೇ ಆಗಿದ್ದು ಅನ್ಸುತ್ತೆ. ಹೌದು, ಸ್ಟ್ರಿಕ್ಟ್ ಆಗಿ ಬೆಳೆಸ್ಬಿಟ್ಟು ಅವರು. ಬಟ್ ಫೋನ್ ನಂಬರ್ ಚೇಂಜ್ ಆಗಿರ್ಲಿಲ್ಲ? ಫೋನ್ ನಂಬರ್ ಚೇಂಜ್ ಆಗಿರ್ಲಿಲ್ಲ. ಹಾಗಾಗಿ ಮೇಸ್ಟ್ರು ಫೋನ್ ಮಾಡಿದ್ರು. ಮೇಸ್ಟ್ರು ಫೋನ್ ಮಾಡಿದ್ರು. ಹಾಗಾಗಿ ಆಮೇಲೆ ನಂತರದೇ ವೆಲ್ಕಮ್ ಬ್ಯಾಕ್ ಕನ್ನಡ ಸಿನಿಮಾ ಜಗತ್ತಿಗೆ. ಅದು ನನ್ನ ಪ್ರೀತಿಯ ಹುಡುಗಿ ಸಿನಿಮಾದಿಂದ ಅವಾಗ ನಾವು ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಅದನ್ನು ಕ್ಯಾರೆಕ್ಟರ್. ಅಲ್ಲೊಂದು ಬ್ರೇಕ್ ನನಗೆ. ಮತ್ತೆ ಬ್ಲಾಕ್ ಬಸ್ಟರ್ ಪೋಷಕ ಪಾತ್ರಗಳಿಗೆ ಬ್ರೇಕ್ ಕೊಡ್ತು. ಬ್ರೇಕ್ ಸೆಟ್ ಆದ್ರ ಮೈಂಡ್, ನಾನು ಪೋಷಕ ಪಾತ್ರಕ್ಕೆ ಇರ್ತೀನಿ. ಸ್ವಲ್ಪ ದಿನ ಆಗಿರ್ಲಿಲ್ಲ ನಂದು, ಇದು ಚೆನ್ನಾಗಿ ಸಕ್ಸಸ್ ಆಯ್ತು. ಆಮೇಲೆ ಅದೇ ತರದ ಕ್ಯಾರೆಕ್ಟರ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಯಾರೋ ದೊಡ್ಡ ಹೀರೋಗೆಲ್ಲ ಅಮ್ಮ ಮಾಡೋದು, ಈ ತರ ರೇಂಜ್ ಅಲ್ಲಿ ಆ ತರ ಮೈಂಡ್ ಸೆಟ್ ಬಂತು ನನಗೆ. ಅಂತವ್ರ ಜೊತೆನೆ ಈಗಲೂ ಮಾಡ್ಕೊಂಡಿದ್ದೀನಿ. ಓಕೆ, ಬಟ್ ಕುತೂಹಲ ಪ್ರಶ್ನೆ, ನಮ್ಮ ಕನ್ನಡ ಸಿನಿಮಾಗಳು ನೋಡ್ತಿದ್ರಲ್ಲ ಕೂತಾಗ? ಅಟ್ಲೀಸ್ಟ್ ನಿಮ್ ಸಿನಿಮಾನೋ ಬೇರೆ ಸಿನಿಮಾನೋ? ಅವಾಗ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ನೋಡ್ತಾ ಇದ್ದೆ ನಾನು.
ಕೃಷ್ಣನೇ ಬೇಗನೆ ಬಾರೋ, ಹಾ. ಅವಾಗೆಲ್ಲ ನೋಡಿ ಅಯ್ಯೋ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಅನ್ನಿಸ್ತಿತ್ತು ನನಗೆ. ಸಾಂಗ್ಲಿಯಾನ ಇದೆಲ್ಲ ಕೂತ್ ಹಾ ನೋಡಿದ್ರಿ. ಹಾ ಹೌದು. ಆಮೇಲೆ ಮದುವೆ ಆದ ನಂತರ ನಾನು ನಿಲುಕದ ನಕ್ಷತ್ರ ಅದು ಮದುವೆಗೆ ಮುಂಚೆ ಮಾಡಿದ್ದು, ಒಂದು 2 months ಬ್ಯಾಕ್ ಆ ಥರ ಏನೋ ಮಾಡಿದ್ದೆ. ಅದು ರಿಲೀಸ್ ಆಗಿತ್ತು ಇಲ್ಲಿ ಥಿಯೇಟ್ರಲ್ಲಿ. ನಾನು ಮುಖೇಶ್ನ ಕರ್ಕೊಂಡು ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ವಿ ಆ ಮೂವಿನ. ಮೊದಲ ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನಿಲುಕದ ನಕ್ಷತ್ರ. ಅನಂತ್ ನಾಗ್ ಅವರು, ಇವರು ಯಾರೋ ನಮ್ಮ ರಾಮಕೃಷ್ಣ, ಏನ್ ರಾಮಕೃಷ್ಣ ಅವರು, ಏನೋ ರಾಮಕೃಷ್ಣ ಇದೆ, ಕೂಡ್ಲು ರಾಮಕೃಷ್ಣ. ಒಳ್ಳೆ ಕಾದಂಬರಿ ಅವರು, ತ್ರಿವೇಣಿ ಅವ್ರದ್ದು ಏನಿರ್ಬೇಕು, ತುಂಬಾ ಒಳ್ಳೆ ಸ್ಟೋರಿ, ಒಳ್ಳೆ ಕ್ಯಾರೆಕ್ಟರ್ ಅದರಲ್ಲಿ. ತೀರ್ಥಹಳ್ಳಿಯಲ್ಲಿ ಮಾಡಿದ್ರು. ಏನು ತೀರ್ಥಹಳ್ಳಿಗೆ ಫಸ್ಟ್ ಟೈಮ್ ಹೋಗಿದ್ದು ನಾನು ಅವಾಗ. ಏನ್ ಬ್ಯೂಟಿಫುಲ್ ನೇಚರ್, ಮಲ್ನಾಡು ರಿಯಲಿ. ಅಗೇನ್ ಅನಂತ್ ನಾಗ್ ಅವ್ರ ಜೊತೆ ಮಾಡಿದ್ದು. ಅನಂತ್ ನಾಗ್ ಅವ್ರ ಜೊತೆ ಒಂದು 6-7 ಪಿಕ್ಚರ್ ಮಾಡಿದೆ ನಾನು. ದೈವಶಕ್ತಿ ಮಾಡಿದೆ, ಆಮೇಲೆ ಹೊಸ ಮನೆ ಹಳಿಯ ಅಂದ್ಬಿಟ್ಟು ಶ್ರೀನಿವಾಸ ಮೂರ್ತಿ ಅವ್ರ ಪ್ರೊಡ್ಯೂಸರ್. ನಂಗೆ ನೆನಪಿದೆ ಆ ಸಿನಿಮಾನ. ನಾನು ಟಿ ನರಸೀಪುರ ಅಂತ ಒಂದಿದೆ ನಮ್ಮ ಅಜ್ಜಿ ಊರದು, ಅಲ್ಲಿ ಕೂತ್ಕೊಂಡು ಒಂದು ಥಿಯೇಟರ್ ನೋಡಿದ್ದೆ, ಹೊಸ ಮನೆ ಹಳಿಯ. ಹೌದಾ? ಆಕ್ಷನ್ ಮೂವಿ ಅದು. ನನ್ಗನ್ಸುತ್ತೆ ಆಕ್ಷನ್ ಮೂವಿ ಅದು ಅನಂತ್ ನಾಗ್ ಅವ್ರು ಅದೇ ಮಾಡಿದ್ದ ಫಸ್ಟ್ ಅಂತ. ಯಾಕೆಂದ್ರೆ ಅವರು ಬಹಳಷ್ಟು ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮಾಡಿದ್ರು. ಲಕ್ಷ್ಮಿ ಅವ್ರದ್ದು ಪೇರು ತುಂಬಾ ಚೆನ್ನಾಗಿತ್ತು. ಅದೇ ಟೈಪಲ್ಲಿ ಯಾವುದೊಂದು ರಾಘವೇಂದ್ರದ್ದು ಬಂದಿತ್ತಲ್ಲ ಅವ್ರದ್ದು, ನಾನಿನ್ನ ಬಿಡಲಾರೆ, ಆ ಟೈಪಲ್ಲಿ ನಮ್ದೊಂದು ಪಿಕ್ಚರ್ ಮಾಡಿದ್ರು, ದೈವಶಕ್ತಿ ಅಂದ್ಬಿಟ್ಟು. ಮಂತ್ರಾಲಯದೆಲ್ಲ ಹೋಗಿ ಆ ಥರದ್ದೇ ಒಂದು ಇದು ಬರುತ್ತೆ ಕಾನ್ಸೆಪ್ಟು. ಅಲ್ಲಿ ಹೋಗಿ ಉರುಳು ಸೇವೆ ಮಾಡೋದು, ಆ ಥರ ಒಂದು ಕಾನ್ಸೆಪ್ಟು. ಆವ್ರೇಜ್ ಆಗೋಯ್ತು ಆ ಮೂವಿ, ಅಷ್ಟು ಇದಿಲ್ಲ. ಬಟ್ ಅವ್ರ ಜೊತೆ ಈಸ್ ವೆರಿ ಕ್ಲಾಸ್ ಪರ್ಸನ್, ವೆರಿ ನೈಸ್ ಪರ್ಸನ್. ಅನಂತ್ ನಾಗ್, ಶಂಕರ್ ನಾಗ್, ಬೋತ್ ಆರ್ ಹ್ಯಾವಿಂಗ್ ಎ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಹೇಗೆ ಅಂದರೆ ಅವರು ಸೆಟ್ಗಳಲ್ಲಿ ಈ ನಮ್ಮ ಅಸಿಸ್ಟೆಂಟ್ಗಳಿರ್ತಾರೆ ನೋಡಿ, ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋ, ಸುಮ್ಮನೆ ಟಚಪ್ ತಗೊಳ್ತಿದ್ರು. ಈ ಪರ್ಸ್ನಲ್ ಆಗಿ ಇಟ್ಕೊಂಡು ಕಾಸ್ಟ್ಯೂಮ್ಸು, ಚಪ್ಪಲಿ ಹಾಕ್ಸೋದು, ಇದು ನೆವರ್ ಇಬ್ರೂ ಯಾರೂ ಇರಲಿಲ್ಲ ಅವ್ರಿಗೆ ಅಸಿಸ್ಟೆಂಟ್ಸು, ಅವರೇ ಮಾಡ್ಕೊಳ್ತಿದ್ರು. ಅನಂತ್ ನಾಗಂತೂ ಹೇಳ್ಬೇಡ, ಯಾಕೋ ನಂಗೆ ಚಪ್ಪಲಿ ಹಾಕೋ ಬರ್ತೀವಿ ಬಿಡಲ್ಲಿ ಅಂತ ಹೇಳು. ಎಷ್ಟು ಇದಲ್ವಾ, ಎಷ್ಟೇ ಆ ಒಂದು ಲೆಜೆಂಡರಿ ಆ್ಯಕ್ಟ್ರೆಸ್ ಅವರು. ಆಮೇಲೆ ಇವ್ರೂ ಅಷ್ಟೇ, ಶಂಕರೂ ಅಷ್ಟೇ, ಯಾರನ್ನೂ ಪರ್ಸ್ನಲ್ಸ್ ಇಟ್ಕೊಂಡಿರ್ಲಿಲ್ಲ ಅವರಿಬ್ಬರು, ಅಷ್ಟು ದೊಡ್ಡ ಹೀರೋ ಆಗಿದ್ರು. ನೀವು ಇವ್ರನ್ನೆಲ್ಲ ಏನಂತ ಕರಿತಿದ್ರಿ ಆ್ಯಕ್ಚುಲಿ? ಸರ್ ಅವ ವಿಷ್ಣು ಕೋಪ ಬರೋದು, ಏನದು ನೀನು ಸಾರ್ ಅಂತ ಕರಿತೀನಿ ನನ್ನ ಅಂತ ಹೇಳೋರು. ಏನಂತ ಕರಿಬೇಕಾಗಿತ್ತಂತೆ ಅವ್ರ ಪ್ರಕಾರ? ವಿಷ್ಣು ಅಂತ ಕರಿಬೇಕಂತೆ. ಸರ್ ನಾನು ಹೆಂಗೆ ಸರ್ ನಿಮ್ಮನ್ನು ವಿಷ್ಣು ಅಂತ ಕರೀಲಿ, ಅಲ್ಲಿನೂ ಸಾರು. ಎಷ್ಟು ಇದೆ, ನನಗೂ ಅವ್ರಿಗೂ ತುಂಬ ಮಾತಾಗೋದು ಇದೊಂದು ವಿಷಯಕ್ಕೆ. ಅದಕ್ಕೆ ಸಾರ್ ನಾವೇನು ನಿನ್ಗೆ ಅಷ್ಟು ದೊಡ್ಡವ್ರ ಥರ ಕಾಣ್ತೀವ? ಹೌದು ಸರ್, ನೀವು ನನಗಿಂತ ದೊಡ್ಡವರು, ಐ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್. ಇಲ್ಲ ನಾಳೆಯಿಂದ ನೀನು ವಿಷ್ಣು ಅಂತಾನೆ ಕರಿಬೇಕು. ಮತ್ತೆ ಸಾರ್ ಬಂದ್ಬಿಡೋದು. ಕಷ್ಟ ಅಲ್ವಾ ಕಷ್ಟ. ವಾಟ್ ಈಸ್ ಹಿ ಅಲ್ವಾ? ಕರೆಕ್ಟ್, ನಮಗೆ ಬರೋದು ಅದು ನನಗೆ. ಇನ್ ಬೇರೆಯವರೆಲ್ಲರೂ ರವಿಚಂದ್ರನ್ ಅವ್ರನ್ನ, ರವಿ ಸರ್ ಎಲ್ಲಾನು ನಾನು ಯಾರನ್ನು ಎಂತವನ್ನೇ ಯಾರನ್ನೂ ಕರೆಯಲ್ಲ ನಾನು, ಹೆಸರಿಟ್ಟು ಯಾರನ್ನೂ ಕರೆಯಲ್ಲ, ಎಲ್ಲಾನು ಸರ್ ಅಂತಾನೆ ಹೇಳ್ತೀನಿ. ಆಮೇಲೆ ಬನ್ನಿ ಹೋಗಿ ಅಂತಾನೆ ನಾನು ಪ್ರೊನೌನ್ಸ್ ಮಾಡ್ತೀನಿ. ಹೋಗೋ ಬಾರೋ, ಹೋಗಲೇ ಬಾರಲ್ಲ ಅಂತ ಯಾರಿಗೂ ನಾನು ಹರೀಶ್ ನಾಗರಾಜು ಅಂದ್ರೆ ಹರೀಶ್ ನಾಗರಾಜು ಸರ್ ಅಂತಾರೆ ಮೇಡಮ್. ಓಕೆ, ರಿಯಲಿ ಅವ್ರು ನನ್ನಲ್ಲಿ ಚಿಕ್ಕವರೇ ಆಗಿರ್ಬೋದು, ನನಗೆ ದೊಡ್ಡವರೇ ಆಗಿರ್ಬೋದು. ಹೇಳಿದಾಗ್ಲೇ ನಾನು ಅವಾಗಿದ್ದನು ಐ ರಿಮೆಂಬರ್ ದಟ್. ನೀವು ಅವಾಗಿದ್ದನು ನಾನು ಹಂಗೆ ಕರಿತೀರಾ? ಹೌದು, ಹರೀಶ್ ನಾಗರಾಜ್ ಸರ್ ಅಂತೀರಾ, ನಾಗರಾಜ್ ಸರ್ ಅಂತೀರಾ ನನಗೆ. ಅದೇನೋ ನನ್ಗೆ ಬಂದ್ಬಿಟ್ಟಿದೆ, ಅದು ಒಂದು ರೆಸ್ಪೆಕ್ಟ್ ಯೂಸ್ ಮಾಡೋದು ಎಲ್ಲರಿಗೂ. ವಾಪಸ್ ಬಂದ್ಮೇಲೆ ಇಂಡಸ್ಟ್ರಿ ಹೆಂಗೆ ಟ್ರೀಟ್ ಮಾಡ್ತೀನಿ ನಿಮ್ಮನ್ನ? ನನಗೆಲ್ಲೂ ಕಮ್ಮಿ ಆಗಲಿಲ್ಲ. ಯಾಕೆಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡಿ. ಕಳ್ಕೊಂಡಿದ್ನಲ್ಲ ನನ್ನ ಒಂದು 100 days ಫಂಕ್ಷನ್ಗೆ ಹೋಗಿರಲಿಲ್ಲ. ಆವಾಗೆಲ್ಲ ನನಗೆ ವಾಟ್ ಲೆಜೆಂಡ್ರಿ ಮೇಡಮ್, ನೀವು ಎಲ್ಲಿದ್ರಿ ಇಷ್ಟು ದಿವಸ, ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಾ? ಆವಾಗ ನನ್ನ ಬಗ್ಗೆ ನನಗೆ ರಿವೀಲ್ ಆಯ್ತು ಎಲ್ಲ. ಅಲ್ಲಿ ತನಕ ನೀವು ಯೋಚನೆನೇ ಮಾಡಿರಲಿಲ್ಲ. ಇಸ್ ಇಟ್ ಆವಾಗ ನಾನು ನೋಡಿ. ಆಮೇಲೆ ನನಗೆ 7 years ಬಾಂಬೆಯಿಂದ ಬಂದಮೇಲೆ ನಿಮ್ಮ ಬಗ್ಗೆ ನೀವು ತಿಳ್ಕೊಂಡಿದ್ದು, ನನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದು. ರಿಯಲಿ ಅಲ್ಲಿವರೆಗೂ ನಾನು ತಿಳ್ಕೊಂಡಿಲ್ಲ. ನಾನು ಇಷ್ಟೊಂದು ದೊಡ್ಡ ಹಾಕಿನ, ಇಷ್ಟೊಂದು ಸಾಧನೆ ಮಾಡಿದೀನಿ, ರಿಯಲಿ ನನಗಿರೋ ಅಭಿಮಾನಿ ಬಳಗ, ಇವಾಗ ತೋರಿಸ್ತಾ ಇರೋ ಪ್ರೀತಿ ನನಗೆ ಶಾಕ್. ಈಗಲ್ಲ
ಆಗ ಟೈಮ್ ಇರಲಿಲ್ಲ ನನಗೆ. ಇವಾಗ ಅಷ್ಟು ಟೈಮ್ ಇದೆ, ಬಟ್ ಇವಾಗಲೂ ಅಷ್ಟೇ ಬ್ಯುಸಿ ಇದ್ದೀನಿ. ಬಟ್ ಎಲ್ಲೋ ನನಗೆ ಇದೆಲ್ಲ ಕ್ರೆಡಿಟು ಇದೆಲ್ಲ ನನಗೀಗ ಅನುಭವಿಸ್ತಿದ್ದೀನಿ ರಿಯಲ್. ಹೆಂಗ್ ಟ್ರೀಟ್ ಮಾಡ್ತಾರೆ ನಿಮ್ಮ ಪ್ರಕಾರ? ಎಲ್ಲೆಲ್ಲಿ ಹೋದಾಗ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತು? ಇಟ್ಕೊಳ್ತಾರೆ, ಮೂತ್ ಕೊಡ್ತಾರೆ, ಬಂದು ಗಟ್ಟಿಯಾಗಿ ಹಗ್ ಮಾಡ್ತಾರೆ, ಫೋಟೋ ಇಡ್ಸ್ಕೊಳ್ತಾರೆ. ಎಲ್ಲೋದ್ರೂ 1 hour ನನಗೆ ಟೈಮ್ ಬೇಕೇ ಬೇಕು. ನಾನು ಯಾರ ಮೇಲೂ ಇದು ಮಾಡ್ಕೊಳ್ಳಲ್ಲ, ಪೇಷನ್ಸ್ ಆಗಿ ಅವ್ರಿಗೆ ಕೊಟ್ಟು ಬರ್ತೀನಿ ಫೋಟೋಸ್. ಹೌದು. ರಿಯಲ್ ಎಷ್ಟು ಪ್ರೀತಿ ತೋರಿಸ್ತಾರೆ ಗೊತ್ತಾ. ಅವರ ಪ್ರೀತಿಗೆ ನಾವು ಯಾವಾಗಲೂ ಇದು ಮಾಡಬಾರ್ದು. ಸೊ ಎಲ್ಲ ಅಮ್ಮನ ಪಾತ್ರನಾ ಈಗ ಎಲ್ಲ? ಹೀಗೆಲ್ಲ ಈಗೊಂದು ಕೊರಗಜ್ಜ ಅಂತ ಮಾಡಿದೆ. ಓಕೆ. ಇಟ್ಸ್ ಎ ಪ್ಯಾನ್ ಇಂಡಿಯಾ ಮೂವಿ. ಇವರು ಸುಧೀರ್ ಅಥಾವರ್ ಅಂದ್ಬಿಟ್ಟು. ಹೌದು, ಕರೆಕ್ಟ್. ಈಗ ಅವರು ಕೊರಗಜ್ಜ ನಿಮ್ಗೆ ಗೊತ್ತಿರಬೇಕು, ಇದು 800 years ಬ್ಯಾಕ್ ಸ್ಟೋರಿ. ಹೌದು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಕ್ವೀನ್ ರೋಲ್, ಡೈಟಿ, ಇದರಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟ್ರು. ಕಬೀರ್ ಬೇಡಿ ಸರ್ ಮಾಡಿದ್ದಾರೆ. ಇಟ್ಸ್ ಎ ಲೆಜೆಂಡ್ರಿ. ನಾನು ಒಂದು ಒಳ್ಳೆ ಅವಕಾಶ ನನಗೆ ಈ ಚಿತ್ರದಲ್ಲಿ ಮಾಡಿದ್ದು. ಅಂಥ ಲೆಜೆಂಡ್ರಿ ಆ್ಯಕ್ಟ್ರ್ ಜೊತೆ ಏನು ವಾಯ್ಸು, ಏನು ಗೊತ್ತು, ಏನು ಪರ್ಸ್ನಾಲಿಟಿ, ಆ ಕ್ಯಾರೆಕ್ಟರ್ ಅವರೇ ಸೂಟು. ಒಂದು ಕಿಂಗ್ ರೋಲ್ ಮಾಡಿದ್ದಾರೆ ಅವರು. ಓಕೆ. ನಾನೊಂದು ಕ್ವೀನ್ ರೋಲ್. ಇವಾಗ ಕಥೆಗಳನ್ನ ನೀವೇ ಕೇಳ್ತೀರಿ? ನನ್ನ ಕ್ಯಾರೆಕ್ಟರ್ಸ್ ಏನಂತ ಬಟ್ ಬ್ಯಾಕ್ ಟು ಬ್ಯಾಕ್ ಬರ್ತಿರುತ್ತೆ, ಬಟ್ ನೀವು ಫಿಲ್ಟರ್ ಮಾಡ್ತಾ ಇರ್ತೀನಿ. ಹಾಂ, ಹೌದು. ಬಟ್ ಕನ್ನಡಕ್ಕೆ ಅಷ್ಟೇ ಸೀಮಿತ ಆಗಿದೆಯಾ? ಮತ್ತೆ ಬೇರೆ ಬೇರೆ ಭಾಷೆಯವರು ಕರೀತಿದ್ದಾರೆ? ತೆಲುಗು, ತಮಿಳು? ಇಲ್ಲ, ಯಾವುದು ಈಗ ಸದ್ಯಕ್ಕೆ ಮಾಡ್ತಿಲ್ಲ. ಕನ್ನಡದ ಸೀಮಿತ ಆಗಿದೆ. ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ಎರಡೂ ಕಡೆ ಎಂಗೇಜ್ ಆಗಿದಿರಲ್ಲ ಮೇಡಮ್ ನೀವು? ಹಾಂ, ಅದನ್ನ ಸ್ಮಾಲ್ ಸ್ಕ್ರೀನ್ ಎಲ್ಲ ಒಪ್ಕೊಳ್ಳಲ್ಲ ನಾನು. ನೋಡಿ, ಪ್ರತಿ ಮನೆಗೂ ನಿಮ್ಮನ್ನು ನೋಡ್ತಾ ಇದೆ ಈಗ. ಸೊ ಮತ್ತೆ ನೀವು ಹತ್ರ ಆಗ್ಬಿಟ್ರಿ. ಹೌದು. ಏನು ಕಾಂಪ್ಲಿಮೆಂಟ್ಸ್ ಹೆಣ್ಮಕ್ಳಿಂದ ನಿಮಗೆ ಸಿಗೋದು ಯಾವಾಗಲೂ? ಮೇಡಮ್, ನಮ್ಮ ತಂದೆ ತಾಯಿ ನಿಮ್ಮ ದೊಡ್ಡ ಫ್ಯಾನು. ನೀವು ಬರೆದ ಕಾದಂಬರಿ ಮೇಡಮ್ ಏನು ಚೆನ್ನಾಗಿ ಮಾಡಿದ್ದೀರಾ. ಅದು ಮೇಡಮ್ ಯಾವುದೋ ಅಲ್ಲಾರೆ. ಓಹ್, ವಾಟ್ ಎ ಬ್ಯೂಟಿಫುಲ್ ಸಾಂಗ್ ಮೇಡಮ್. ಇದೇನು ಪ್ರೀತಿ ಅಂದರೆ ಜನಗಳಲ್ಲಿ, ಅದನ್ನು ಇವಾಗ ಮೆಲುಕು ಹಾಕೋ ಟೈಮ್ ಬಂದಿದೆ ನನಗೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಎಲ್ಲ ನನ್ನ ಅಭಿಮಾನಿಗಳಿಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಗಂಡು ಮಕ್ಕಳಿಂದ ಏನು ಸಿಗುತ್ತೆ ಕಾಂಪ್ಲಿಮೆಂಟ್ಸ್ ನಿಮಗೆ? ಕಮೆಂಟ್ಸ್ ಅಥವಾ ಕಾಂಪ್ಲಿಮೆಂಟ್ಸ್? ಅದೇ ಸೇಮ್ ಅವರೇ. ಮೊನ್ನೆ ಯಾವುದೋ ಪ್ರೆಸ್ ಅವರೇ ಯಾವುದೋ ಒಂದು ಪಿಕ್ಚರ್ ಮಾಡಿದ್ದ ಅವರು ಹುಡುಗರು, ಈಗಿನ ಹುಡುಗರೆಲ್ಲ ಮೇಡಮ್ ನಮ್ಮಮ್ಮ ನಿಮ್ಮ ದೊಡ್ಡ ಫ್ಯಾನ್ ಮೇಡಮ್. ಅಯ್ಯೋ ಯಾಕೆ ಮೇಡಮ್, ನಿಮ್ಮ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ನಮ್ಮ ಅಮ್ಮನಿಗೆ ತೋರಿಸ್ಬೇಕು ಮೇಡಮ್, ತಗೊಳಪ್ಪ. ನಮ್ಮಮ್ಮನೂ ನಿಮ್ ದೊಡ್ಡ ಫ್ಯಾನೇ. ನಮ್ಮಮ್ಮನ ಹೆಸರು ಕೇಳಿದ್ರೆ ಮತ್ತೆ ನೀವು ನಗ್ತೀರಾ? ಪ್ರೇಮನ ಅಷ್ಟೇ, ಪ್ರೇಮ. ಹೌದು. ಈಗ ಒಂದು ಪಿಕ್ಚರ್ ಮಾಡಿದೆ, ಅದರಲ್ಲೂ ಪ್ರೇಮ ಅಂತಾನೆ. ಈಗ ಒಂದು ಮಾಡ್ತಾ ಇದ್ದೀನಿ ಯಾವುದೋ, ಅದರಲ್ಲೂ ಪ್ರೇಮ ಅಂತ ಇಟ್ಟಿದ್ದಾರೆ ಹೆಸರು. ಅದಕ್ಕೆ ಹೇಳಿದೆ ನಮ್ಮಮ್ಮನ ಹೆಸರು ಪ್ರೇಮ. ಅವರು ನಿಮ್ ಬಿಗ್ ಫ್ಯಾನ್. ಹೌದು. ಏನು ಪ್ರೇಮಗೂ ನನಗೂ ತುಂಬಾ ಅವಿನಾಭಾವ ಸಂಬಂಧ. ಆಕ್ಚುಲಿ ಗೊತ್ತಿಲ್ಲ, ನಮ್ಮ ಅಮ್ಮಗೆ ನಾವು ಇಂಟರ್ವ್ಯೂ ಮಾಡ್ತಿರೋದು. ಅದು ಯಾವಾಗ ಪ್ರೋಮೋ ಹಾಕಿದಾಗ ಓ ಅಂತ ನಮ್ಮಮ್ಮ ನೋಡ್ತಾರೆ. ಗ್ಯಾರಂಟಿ ನಮ್ಮಮ್ಮಂಗೆ ಒಂದು ಖುಷಿ ಆಗುತ್ತೆ. ಎಷ್ಟು ಒಳ್ಳೆ ಅಭಿಮಾನಿಗಳಿದ್ದಾರೆ ನನಗೆ ರಿಯಲಿ. ದೇವ್ರು ಕೊಟ್ಟಂತ ಒಂದು ಸೌಭಾಗ್ಯ. ನೋಡಿ, ಆ ಕಾಲದಲ್ಲಿ ಅಂದ್ರೆ 80-90ರ ದಶಕದಲ್ಲಿ, ಅಂದ್ರೆ 10 ವರ್ಷ ಏನಿದೆ, ನೀವು ಚಿತ್ರರಂಗದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾಗ, ಒಂದು 100 ಸಿನಿಮಾ, ಏನು 80 ಸಿನಿಮಾ 100 ಸಿನಿಮಾ ಬಂತಲ್ಲ, ಆಲ್ ಬ್ಲಾಕ್ ಬಸ್ಟರ್ ಸಿನಿಮಾ. ಅವಾಗ ಯಾರ್ಯಾರೆಲ್ಲ ಮದುವೆ ಆಗಿದಾರಲ್ಲ, ಆ ಎಲ್ಲರೂ ಮದುವೆ ಆದ್ಮೇಲೆ ನೋಡ್ರೋ ಫಸ್ಟ್ ಫಿಲಮ್ ನಿಮ್ದೇ ಆಗಿರುತ್ತೆ. ಹೌದು, ಹೌದು, ರಿಯಲಿ. ಅದೇ ಹೇಳಿದ್ನಲ್ಲ, ಥ್ಯಾಂಕ್ ಗಾಡ್. ನೀವು ಒಂಥರ ನಮ್ಮನೆ ಹೆಣ್ಮಗಳು ಅನ್ನೋ ಥರ ಆ ಥರನೇ ಹೇಳ್ತಾರೆ ಮೇಡಮ್. ನಿಮ್ಮನ್ನು ನೋಡಿದಾಗ ನಮಗೆ ಬೇರೆ ಎಲ್ಲೂ ಅನ್ಸಲ್ಲ. ನಮ್ಮನೆ ಪಕ್ಕದ ಮನೆಯವರು, ನಮ್ಮನೇಲಿ ಇರೋರು, ಈ ಥರ ಒಂದು ಭಾವನೆ ಬರುತ್ತೆ ಮೇಡಮ್. ಸೊ ನೈಸ್ ಅಲ್ವಾ? ನೋಡಿ, ಅವಾಗ ಎಷ್ಟು ಟ್ಯಾಲೆಂಟ್ ಎಷ್ಟು ಮುಖ್ಯ ಆಗ್ತಿತ್ತು ನೋಡಿ. ಅವಾಗ ಇಷ್ಟು ಹೈಟ್ ಇರಬೇಕು ಅನ್ನೋದೇನು ಇರಲಿಲ್ಲ. ಅಯ್ಯೋ, ಯಾಕಿರ್ಲಿಲ್ಲ? ತುಂಬಾ ಪಾಲಿಟಿಕ್ಸ್ ಇದ್ದಾಗ ಇತ್ತು, ಅವಾಗ್ಲೂ ಯಾಕಿಲ್ಲ. ಬಟ್ ಇದು ಯಾವುದೋ ಒಂದು ನಂದು ಲಕ್ಕೆ ಅನ್ಕೊಂಡ್ಬಿಡಿ. ಇದೊಂದು ಅವಾಗಲೂ ಪಾಲಿಟಿಕ್ಸ್ ನಡೀತಿತ್ತು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ. ನೋಡಿ, ಅಲ್ಲಿ ನಾನು ಪರಭಾಷಾ ನಟಿರು ಒಂದು ಕ್ಯಾರೆಕ್ಟರ್ ಇತ್ತು ಅಂದರೆ ನಂದೊಂದು ಕ್ಯಾರೆಕ್ಟರ್ ಇರೋದು. ಬಟ್ ನಂದೇ ಮೇನ್ ಇರೋದಲ್ಲಿ. ಒಂದು ಕನ್ನಡದ ಹುಡುಗಿಯಾಗಿ ನಾನು ಯಾವ ಪಿಕ್ಚರ್ ತಗೊಳ್ಳಿ, ಯಾವ ಸಿನಿಮಾದು? ಬಡ್ಡಿ ಬಂಗಾರಮ್ಮ, ಮಹಾಲಕ್ಷ್ಮಿ ಅವರಿದ್ದು. ನೀವು ಮಹಾಲಕ್ಷ್ಮಿ ಅವರು ಇದ್ರಲ್ಲ, ಬಡ್ಡಿ ಬಂಗಾರಮ್ಮ. ಕನ್ನಡ ನೆನಪಾಯ್ತು ನಂಗೆ ಆ ಸಿನಿಮಾ. ಅದು ಬಿಗಿನಿಂಗು. ಹೌದು, ಕರೆಕ್ಟ್. ಆಮೇಲೆ ಬೇರೆಯವರು ಬಂದ್ರು. ಹೌದು, ಎಲ್ಲ ಪಿಕ್ಚರಲ್ಲೂ ಕೃಷ್ಣ ನೀ ಬೇಗ ನಿಮ್ಮ ವಾರ ತಗೊಳ್ಳಿ, ಕಿಮ್ ಇದ್ರು. ಆಮೇಲೆ ಎಲ್ಲಾದ್ರಲ್ಲೂ ಅಷ್ಟೇ, ಲೈನ್ ಜಗಪತಿ ರಾವ್ ತಗೊಳ್ಳಿ, ಲಕ್ಷ್ಮಿ ಇರ್ತಿದ್ರು. ಹೌದು. ಇನ್ನೊಂದು ಪಿಕ್ಚರು ಯಾವುದೋ ಒಂದು ಮಾಡಿದೆ, ಅದರಲ್ಲಿ ಸರಿತಾ ಇದ್ರು, ಇನ್ನೊಂದರಲ್ಲಿ ನಳಿನಿ ಇದ್ರು, ಇನ್ನೊಂದರಲ್ಲಿ ಗೀತಾ ಇದ್ರು, ಇನ್ನೊಂದರಲ್ಲಿ ರೂಪಿಣಿ ಇದ್ರು, ಇನ್ನೊಂದರಲ್ಲಿ ಖುಷ್ಬು ಇದ್ರು.
ಬಟ್ ನಿಮ್ಗೆ ತೂಕ ನಿಮ್ಗೆ ಇದ್ದೇ ಇತ್ತು. ನನಗೆ ತೂಕ, ನನಗೆ ಸೆಲೆಕ್ಟಿವ್, ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಪಾತ್ರ ಅಂತ ಹೇಳ್ತಿ, ಇದು ಭವ್ಯನೇ ಮಾಡಬೇಕು. ಹೆಂಗೆ ದ್ವಾರಕೀಶ್ ಅವ್ರು ಹೇಳೋರು, ಎಲ್ಲರೂ ಮೇಡಮ್ ಇದು ನೀವು ಮಾಡೋ ಅಂಥ ಪಾತ್ರ ಮೇಡಮ್, ಅಂದರೆ ಈಗ ಅವ್ರ ಮೈಂಡಲ್ಲಿ ಯಾವ ಥರ ನಾನು ಬೆಳೆದಿದ್ದೀನಿ ಅಂತ, ಎಷ್ಟು ಅವ್ರ ಮನಸ್ಸಲ್ಲಿ ಇರ್ತೀನಿ ಅಂತ ಅಂದ್ಕೊಳ್ಳಿ. ಮೇಡಮ್ ಇದು ನಿಮಗೆ ಪಾತ್ರ, ಈ ಪಾತ್ರ ನೀವೇ ಮಾಡಬೇಕು ಮೇಡಮ್, ಇದು ನಿಮಗೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್ ಈ ಕ್ಯಾರೆಕ್ಟ್ರು, ಆ ಲೆವೆಲ್ಗೆ ನನ್ನನ್ನು ಕರೀತಾರೆ. ಹೈಟ್ ಮ್ಯಾಟ್ರೇ ಆಗಲ್ಲ. ಇಲ್ಲ ಮೇಡಮ್ ಮಾಡಬೇಕು, ಭವ್ಯ ಮೇಡಮ್ ನಿಮಗೆ ಇದು ಕ್ಯಾರೆಕ್ಟ್ರು. ನಿಮ್ಗೂ ಯಾವತ್ತೂ ಅನ್ಸಿರ್ಲಿಲ್ವಾ ಇನ್ನೂ ಸ್ವಲ್ಪ ಹೈಟ್ ಇದ್ದಿದ್ರೆ? ಹಾ ಅನ್ಸದೇ ಇರುತ್ತಾ. ಆ ವಿನೋದ್ ಅಲ್ವಾ ಎಷ್ಟು ಉದ್ದ, ಅವರು ತವ್ರ ಮನೆ ಮಾಡಿದ್ನಲ್ಲ, ಅವ್ರದ್ದೊಂದು 5-6 ಪಿಕ್ಚರ್ ಮಾಡ್ತಾರೆ, ಬೈನಾಡು ಬ್ಯಾನರ್. ಅವರು ವಿನೋದ್ ಅಲ್ವಾ, ಅವರು ಎಷ್ಟು ಹೈಟ್ ಇದ್ದಾರೆ, ಒಳ್ಳೆ ಅಮಿತಾಬ್ ಬಚ್ಚನ್ ತರ ಇದ್ದಾನೆ. ನೀವು? ನಾನಿಲ್ಲಿ ಅವ್ರಿಗೂ ನಾನೊಂದು 5'1" ಅಷ್ಟೇ ನಾನು. ಅವರು ಒಂದು 6 ಫೀಟ್ ಇದ್ದಾರೆ, ಸ್ಟೂಲ್ ಹಾಕೋದು ಮಾಡೋದು, ಚೆನ್ನಾಗಿದೆ, ಯಾವಾಗಲೂ ಕಾಲ್ ಸ್ಪ್ರೆಡ್ ಮಾಡೋದು, ಈ ತರ ಗೊತ್ತಾಗಲ್ಲ. ಬಟ್ ಯಾವಾಗ್ಲೂ ಅನ್ಸಿಲ್ವಾ ದೇವ್ರೆ ನಾನು ಒಂದ್ ಸ್ವಲ್ಪ ಹೈಟ್ ಆಗಿ ಬೆಳೆಸ್ಬೇಕಾಗಿದ್ದು ನೀನು? ಇರ್ಬೋದ, ಎಲ್ಲಾರ್ಗೂ ಇದ್ದಿದ್ದೆ, ಯಾರು ಏನಿರಲ್ವೋ ಅದು ಅನ್ಸುತ್ತೆ. ಬಟ್ ಹಂಗ ಅನ್ಕೊಂಡಿದ್ದು ಉಂಟಾ ನಿಮ್ ಮನ್ಸಲ್ಲಿ? ಅನ್ಕೊಂಡಿದ್ದೀನಿ, ಬಟ್ ಅದೇನು ಲೆಕ್ಕನೇ ಆಗ್ಲಿಲ್ವಲ್ಲ. ಹೌದು, ಕರೆಕ್ಟ್. ನಿಮ್ಗೆ ಅವಕಾಶಕ್ಕೆ ಅದನ್ನ ಪ್ರೂವ್ ಮಾಡಕ್ಕೆ, ಏನು ರೀಚ್ ಆಗೋಕೆ ನಿಮ್ಗೆ ಅದ್ಯಾವ್ದು ಬೇಕಾಗೇ ಆಗಿರ್ಲಿಲ್ಲ. ಹಾಗಾಗಿ ಆಗ ಒಂದು ಭವ್ಯ ಮೇಡಮ್ ಈ ತರ ಹೇರ್ ಸ್ಟೈಲ್ ಮಾಡ್ತಿದ್ರು, ಎಲ್ಲರೂ ಕಾಪಿ ಮಾಡೋರು. ನನ್ನ ಹೇರ್ ಸ್ಟೈಲು, ನನ್ನ ಸೀರೆ ಉಡೋ ರೀತಿ, ನನ್ನ ಮೇಕಪ್ಪು, ಭವ್ಯ ಮೇಡಮ್ದು ಇದೇ ಥರ ಎಷ್ಟು ಜನ ಮಾಡ್ತಿದ್ರು ಗೊತ್ತಾ. ಹಾಗೆ ಏನ್ ಟ್ರೆಂಡ್ ಆಗಿತ್ತಾಗ? ಅವ್ರು ಎಲ್ಲರೂ ಕೇಳಿದ್ರು, ಒಂಥರ ಜಡೆ ಹಾಕೋದು, ಸೀರೆ ಉಡೋದು, ಕುಂಕುಮ ಅಗ್ಲಕ್ಕಿಡೋದು, ಒಂಥರ ಟಿಪಿಕಲ್ ಒಂಥರ ದಟ್ ಈಸ್ ನೋಡಿ ಅಬ್ಸರ್ವ್ ಮಾಡಿ ನೀವೆಲ್ಲ ಪಿಕ್ಚರ್ಗಳಲ್ಲಿ, ಒಂಥರ ಅದೇ ಥರ ಒಂಥರ ಜಡೆ, ಹೂವು, ಆ ಟೈಪಲ್ಲೇ ಬರೋದು, ಒಂಥರ ಹೋಮ್ಲಿ ಟೈಪ್ ಇರ್ತಿತ್ತು ಜಾಸ್ತಿ. ಇದು ಬರ್ತ್ ಮೂಲ ಇದು ನಿಮಗೆ? ಹೌದು, ಅದು ಇಲ್ಲ, ಅದು ಸ್ವಲ್ಪ ಡಾರ್ಕ್ ಮಾಡ್ಕೊಂಡು ನೋಡಿ, ದೃಷ್ಟಿ ನಿಮ್ಮಲ್ಲಿ ಬೀಳೋದೇ ಇಲ್ಲ. ತುಂಬಾ ಜನ ಇಟ್ಕೋತಾರೆ, ಬಟ್ ನೀವು ಅದು ಪರ್ಮನೆಂಟ್ ಆಗಿ. ಅಯ್ಯೋ ನಂತೂ ಮೈನಾ ಪಿಕ್ಚರ್ ಅವರು ದೊಡ್ಡದು ಮಾಡಿಸ್ತಾರೆ, ಇನ್ನು ಮೇಡಮ್ ನೀವು ಯಾಕೆ ಮೇಡಮ್ ಅದನ್ನ ಇನ್ನೂ ದೊಡ್ಡದು ಮಾಡಲ್ಲ ಅಂತಾರೆ. ಅಪ್ಪ ಎಷ್ಟಿದೆಯೋ ಅಷ್ಟೇ ಸಾಕು, ಹೌದೌದು, ಅದು ಬ್ಯೂಟಿ ಮೇಡಮ್ ನಿಮಗೆ ಅಂತ ಹೇಳ್ತಾರೆ. ನೀವು ನಂಬೋ ದೇವ್ರು ಯಾರು? ಬಹಳಷ್ಟು ಎಲ್ಲಾನು ಪ್ರೀತಿಸ್ತೀನಿ, ಬಟ್ ಪವರ್, ಶಕ್ತಿ, ದೇವತೆ, ದೇವ್ರು ಅಂದ್ರೆ ಒಂದು ಯಾವ ದೇವ್ರನ್ನ ಹೆಚ್ಚು ನೀವು ಪೂಜೆ ಮಾಡೋದು ಅಥವಾ ನೀವು ಬೇಡ್ಕೊಳ್ಳೋದು? ನೀವು ತುಂಬಾ ಮುಂಚೆ ಎಲ್ಲ ನನಗೆ ಒಂಥರ ಆ ರೀತಿ ಇರ್ತಿತ್ತು, ಇದೇ ದೇವ್ರು. ಆಮೇಲೆ ಬೆಳೀತಾ 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 ನಾವು ಬಂದಾಗ ಮೆಡಿಟೇಷನ್, ಒಂದು ಪವರ್, ಒಂದು ಶಕ್ತಿ ಇದೆ ಅಲ್ವಾ. ಆ ಥರ ನಾನು ಎಲ್ಲರೂ ನಾವೆಲ್ಲ ಒಂದೇ ಶಕ್ತಿ, ಒಂದ್ ದೇವರು ಅಂತ ಆತರ ಏನಿಲ್ಲ. ಇಲ್ಲ, ಅಥವಾ ಇಂಥ ಕ್ಷೇತ್ರಕ್ಕೆ ನೀವು ಹೋಗ್ಬೇಕು ಪ್ರತಿ ಸರಿ ತುಂಬಾ ಹೋಗ್ಬೇಕು? ಐ ರೆಸ್ಪೆಕ್ಟ್ ಎವ್ರಿ ರಾಘವೇಂದ್ರ ಟೆಂಪಲ್ಗೆ ಹೋಗ್ತೀನಿ, ಚರ್ಚ್ಗೆ ಹೋಗ್ತೀನಿ, ಐ ಆಮ್ ಫಾಲೋವರ್ ಆಫ್ ಜೀಸಸ್ ಆಲ್ಸೋ, ಎವ್ರಿ ಡೇ ಐ ಆಮ್ ಪ್ರೇಯಿಂಗ್. ಒಂಥರ ರಾಷ್ಟ್ರೀಯ ಭಾವೈಕ್ಯತೆ ಇದ್ದೀರಾ ನೀವು? ಹೌದು, ಐ ಲವ್ ಆಲ್ ರಿಲಿಜಿಯನ್, ಐ ರೆಸ್ಪೆಕ್ಟ್ ಎವ್ರಿ ಒನ್. ಎಸ್, ನನಗೆ ಇದ್ದೇ ಅಂತಲ್ಲ, ಎಲ್ಲರನ್ನೂ ಪ್ರೀತಿಸ್ತೇನೆ. ಸೊ ನಿಮ್ಗೆ ಎಲ್ಲಾ ಬಳಗದವರು ಫ್ರೆಂಡ್ಸು ಅಂದ್ರೆ ಆ ಥರ ಇರ್ತಾರೆ, ಗೊತ್ತಿದ್ದಾರೆ? ಓಕೆ. ಸೊ ಕ್ಯಾಸ್ಟ್, ಕ್ರೀಡ್ ಇದೆಲ್ಲ ಯಾವ್ದು ನಿಮ್ಮ ಹತ್ರ ಬರಲ್ಲ? ವಿ ಆರ್ ಆಲ್ ಒಂದೇ, ನಾವೆಲ್ಲ ಒಂದೇ. ಅದು ಪ್ರೀತಿ ಅಷ್ಟೇ, ಅದಕ್ಕೆ ಮೀರಿ ಬೇರೆ ಏನೂ ಇಲ್ಲ. ಲವ್ ಯುವರ್ ಎನಿಮೀಸ್, ಅದೊಂದು ನನಗೆ ಫರ್ಗಿವ್ ಎವ್ರಿ ಒನ್. ಲವ್ ಯುವರ್ ಎನಿಮೀಸ್, ನಿನ್ನ ದ್ವೇಷ ಮಾಡುವವರನ್ನ ಪ್ರೀತಿಸು ಮತ್ತೆ ಎಲ್ಲರನ್ನೂ ಕ್ಷಮಿಸು. ಅವೆರಡರಲ್ಲಿ ಎಷ್ಟು ಅರ್ಥ ಇಲ್ವಾ? ಎಷ್ಟು ಅರ್ಥ ಇದೆ, ನೀವು ಡೀಪಾಗಿ ಯೋಚನೆ ಮಾಡಿ. ನಿಮ್ಮನ್ನ ಅನ್ನೋದು ಹೇಟ್ ಮಾಡೋಕ್ಕೆ ಮನಸ್ಸು ಬರುತ್ತಾ? ಫರ್ಗಿವ್ ಮಾಡಿ, ಎಷ್ಟು ಮನಸ್ಸು ಸಮಾಧಾನ ಆಗುತ್ತೆ ಅಲ್ವಾ? ಒಳ್ಳೆ ಮಾತು. ನಾನು ಅದು ಎರಡು ಮೇಂಟೈನ್ ಮಾಡ್ತೀನಿ ಅಷ್ಟೇ. ಐ ಫರ್ಗಿವ್, ಲವ್ ಯುವರ್ ಎನಿಮೀಸ್. ಬಹಳ ಕಷ್ಟ, ಹೌದು, ಬಹಳ ಕಷ್ಟ. ಅದು ಯಾವುದಾದ್ರೂ ಸಿಚುವೇಶನಲ್ಲಿ ಬಂದ್ಬಿಡುತ್ತೆ, ಬಟ್ ನೀವು ಡೈಲಿ ಗ್ರ್ಯಾಜುವಲಿ ಹೋಗ್ತಾ ಹೋಗ್ತಾ ಅದು ನಿಮಗೆ ಅಭ್ಯಾಸ ಆಗೋಗುತ್ತೆ. ನಿಮಗೆ ಕೋಪ ಬರಲ್ವಾ? ಬರುತ್ತೆ, ಯಾಕೆ ಬರಲ್ಲ? ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಯಾಕೆ ಬರುತ್ತೆ ನಿಮ್ಗೆ ಕೋಪ? ಡೆಫಿನೆಟ್ ಆಗಿ ಬರುತ್ತೆ. ಯಾಕೆ ಬರುತ್ತೆ ಕೋಪ? ಏನು ಮಾಡಿದ್ರೆ ಬರುತ್ತೆ ಕೋಪ ನಿಮ್ಗೆ? ನನಗೆ ಅವಳ ಮೇಲೂ ಕೋಪ ಮಾಡ್ಕೊತೀನಿ. ಟೈಮ್ ಸರಿಗೆ ನಾವು ರೆಡಿಯಾಗಿ, ಈಗ ನಾನು ಹೊರಡೋ ಟೈಮಲ್ಲಿ ಅವಳು ಸರಿಗೆ ಆ ಟೈಮಿಗೆ ಬರಲಿಲ್ಲ, ನಾನು ತುಂಬ ಇದ್ದು ನಾನು ಟೈಮ್ ಮೇಂಟೈನ್ ಮಾಡೋದ್ರಲ್ಲಿ. ಬಟ್ ಆಗೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನಿರೋ ಶೆಡ್ಯೂಲ್ ಹೇಳಿದ್ನಲ್ಲ ನಿಮ್ಗೆ, ಕರೆಕ್ಟ್. ಅದರಲ್ಲಿ ನಾವು ರೆಡಿ ಆಗೋಕ್ಕೆ 1 hour 2 hours ಬೇಕು ನಮಗೆ. ಅಲ್ಲ, ಯಾರ್ದಾರು ಬಿಹೇವಿಯರ್ ನಿಮಗೆ
ಕೋಪ ಬರುತ್ತಾ? ಬರುತ್ತೆ. ಏನಾದ್ರು ಇವ್ರೇನಾದ್ರೂ ಲೇಟ್ ಮಾಡಿದಾಗ ಹಾ ಅಲ್ಲಿನೂ ಕೋಪ ಬರುತ್ತೆ. ಹಾ. ವರ್ಕ್ ಇದ್ರಲ್ಲೇ ನನ್ ಕೋಪ ಬರುತ್ತೆ, ಬೇರೆ ಯಾವ್ದ್ರಲ್ಲೂ ಬರಲ್ಲ ಏನಾದ್ರು ನನಗೆ. ಬರಲ್ಲ? ಬರಲ್ಲ. ಓಕೆ. ಸುಮ್ ಏನಾದ್ರೂ ಸುಮ್ನೆ ಕೋಪ ಏನಾದ್ರೂ ಮಾಡ್ಕೊಳ್ಳಲ್ಲ. ಇರಿಟೇಟ್ ಆಗುತ್ತಾ ನಿಮ್ಗೆ? ಅಂದ್ರೆ ಈ ಟ್ರಾಫಿಕ್ ಅಂತ ಇರಿಟೇಟ್ ಆಗೋದು? ಹಾ, ಎಲ್ಲಾದ್ರೂ ಹೋಗೋ ಟೈಮಲ್ಲಿ ಯಾರಾದ್ರೂ ಅಡ್ಡ ಬಂದ್ರು, ಅಯ್ಯೋ ಹೋಗ್ಬೇಕಲ್ವಾ ಟೈಮ್, ಹಾಗನ್ಬಿಟ್ಟು ನಾನು ಅದು ಸಿಚುಯೇಷನ್ ಅರ್ಥ ಮಾಡ್ಕೊಳ್ತೀನಿ. ಓಕೆ. ನಾನು ಅಷ್ಟು ಕೋಪ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಹೋಗಿ ರೇಗಾಡೋದು, ಎದ್ರ ಅಂತ ಕೂಗಾಡೋದೆಲ್ಲ ಮಾಡಲ್ಲ? ನೋ ನೋ ನೋ. ಬಟ್ ಏನಾದ್ರು ರಿಯಲ್ ಇದಿದ್ರೆ ಮಾತಾಡ್ತೀನಿ. ಬ್ಲಾಸ್ಟ್ ಆಗ್ತೀರಾ? ಬ್ಲಾಸ್ಟ್ ಆಗ್ತೀನಿ. ಸೈಲೆಂಟ್ ಆಗಿರೋದೇನಿಲ್ಲ? ಇಲ್ಲ. ಹಾ, ಓಕೆ ಓಕೆ. ಬಟ್ ಈ ನಡುವೆ ಅಂತೂ ಇನ್ನೂ ಕಲಿತಿದ್ದೀನಿ ಸೈಲೆಂಟ್ ಆಗಿ ಮಾತಾಡಬೇಕು ಅನ್ನೋ ತಾಳ್ಮೆಗಿರ್ಬೇಕು. ಯಾರೇ ಕೋಪ ಮಾಡ್ಕೊಳ್ಳಿ, ನಮ್ಮ ಒಂದು ಇದನ್ನ ಇದರಲ್ಲಿ ಇಟ್ಕೋಬೇಕು ಅಂತ. ಆವಾಗ ನಮ್ಮ ಮನಸ್ಥಿತಿನೂ ಕೂಡ, ನಮ್ಮ BP, ನಮ್ಮ ಇದೆಲ್ಲ ನಮ್ಮ ದೇಹದ ಮೇಲೆ ಇದಾಗಲ್ಲದಿಲ್ಲ. ತುಂಬಾ ಖುಷಿ ಆದ್ರೆ ಏನ್ ಮಾಡ್ತೀರಿ? ತುಂಬ ಖುಷಿ ಆದರೂ ಅಷ್ಟೇ, ಆಂಗ್ಸೈಟಿ ಆದಾಗಲೂ ಅಷ್ಟೇ, ಎಷ್ಟು ಕೋಪನೋ ಅಷ್ಟು ಖುಷಿನೂ ಎರಡೂ ಒಂದೇ ಅದು. ಹಾಗಾಗಿ ಸಮಾಧಾನ, ಸ್ಥಿತಪ್ರಜ್ಞಳಾಗಿರ್ಬೇಕು ಅಂತ ಇದು ಮಾಡ್ತೀನಿ. ನೋವಾದ್ರೆ ತುಂಬ ಕಷ್ಟ ಆಗುತ್ತೆ. ಬಸ್ಟ್ ಔಟ್ ಆಗ್ಬಿಡ್ತೀರಾ ಅಥವಾ ಕಂಟ್ರೋಲ್ ಮಾಡ್ತೀರಾ? ಬಸ್ಟ್ ಔಟ್ ಆಗ್ತೀನಿ ಕೆಲವೊಂದು ಸರಿ. ಕಣ್ಣಲ್ಲಿ ನೀರು ಬಂದ್ಬಿಟ್ಟೆ, ಫಸ್ಟ್ ಬರೋದೇ ಕಣ್ಣಲ್ಲಿ ನೀರು ಪಟ್ಟಂತ ಉದುರುತ್ತೆ ನನಗೆ. ಯಾರಿಗೆ ಏನಾದರೂ ಒಂಚೂರು ಏನಾದರೂ ಅಷ್ಟೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಬಾವುಕ್ಲಾಗ್ತೀನಿ ಸಿಕ್ಕಾಪಟ್ಟೆ. ಬಟ್ ಅದನ್ನೆಲ್ಲ ನಾವು ಕಲಿತಾ ಇದ್ದೀನಿ, ಎಲ್ಲ ಸ್ವಲ್ಪ ನಿಗ್ರಹಿಸ್ಕೋಬೇಕು ಅಂತೆಲ್ಲ. ಏನ್ ಕ್ರೇಜ್ ಇದೆ ನಿಮಗೆ? ಇದು ಬಟ್ಟೆಗಳು ಹೊಲಿಸೋದ್ರಲ್ಲಿ, ಒಂದು ಕಲರ್ ಇದರಲ್ಲಿ ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು, ಯಾವ ಕ್ಯಾರೆಕ್ಟರ್ಗೆ ಹೇಗೆ, ಅವಾಗ ಹೆಂಗಿತ್ತು ಇವಾಗ್ಲೂ ನಾನು ಅದನ್ನ ಮೇಂಟೈನ್ ಮಾಡ್ತೀನಿ. ಎಷ್ಟು ಸಿಗುತ್ತೆ? ಸಿಕ್ಕಾಪಟ್ಟೆ ಚಪ್ಪಲಿಗಳು. ನಾನೇನ್ ಮಾಡ್ತೀನಿ, ಎಲ್ಲ ಇಟ್ಕೊಳ್ಳಲ್ಲ ನಾನು, ಮತ್ತೆ ಎಲ್ಲ ಕೊಟ್ಬಿಡ್ತೀನಿ, ಮುಗೀತು, ಎಲ್ಲ ಆಯ್ತು, ಇನ್ನೊಬ್ರು ಕೊಡ್ತೀನಿ. ಹಾ, ಬಸ್ ಅದನ್ನ ಪ್ರಿಸರ್ವ್ ಮಾಡೋ ನೇಚರ್ ಅಂತ ನಾನು. ಏನ್ ಕ್ರೇಜ್? ಬೇರೆ ಏನ್ ಕ್ರೇಜ್ ಲೈಕ್ ಕ್ರೇಜ್ ಅಥವಾ ಎಲ್ಲೋ ಹೋಗಿ ತಿನ್ಬೇಕು ನಾನು ಅಂತಾನೋ ಏನೋ ಇರುತ್ತಲ್ಲ ಕ್ರೇಜ್, ಆ ಥರದ್ದು ಏನು ಇಲ್ವಾ? ಕ್ರೇಜ್ ಇಲ್ಲಪ್ಪ ನನಗೆ. ಈಗ ಯಂಗ್ಸ್ಟರ್ಸ್ ನ ನೋಡ್ತಿರ್ತೀರಿ ಸೀರಿಯಲ್ಗಳಲ್ಲಿ ಮತ್ತು ಈ ಸಿನಿಮಾಗಳಲ್ಲಿ, ನೀವು ಪೋಷಕ ಪಾತ್ರ ಬಂದಾಗ ಹೆಂಗ್ ಬಿಹೇವ್ ಮಾಡ್ತಿದ್ದಾರೆ, ಹೆಂಗ್ ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಿ. ಏನ್ ಡಿಫ್ರೆನ್ಶಿಯೇಟ್ ಅನ್ನಿಸ್ತಿದೆ ನಿಮ್ಗೆ? ಆ ಥರ ಇಲ್ಲ, ಅದೊಂದು ಗೋಲ್ಡನ್ ಎರ ಅದು ನಾವಿದ್ದಿದ್ದು. ಅದೆಲ್ಲ ಈಗ ಬರಲ್ಲ ಬಿಡಿ. ನಾವು ವಿ ಆರ್ ಸೋ ಲಕ್ಕಿ. ನಾವು ರಿಯಲಿ, ನಾನಂತೂ ತುಂಬಾ ಲಕ್ಕಿ. ಹೌದು, ಹಂಗೆ ಅನ್ಸುತ್ತೆ ನಂಗೆ. ಅಂತ ವಿಷ್ಣು ಸರ್, ಅಂಬರೀಶ್ ಸರ್, ಅನಂತ್ ನಾಗ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್ ಅಂಥವ್ರು ನೋಡೋದೇ ಒಂದು ದೊಡ್ಡ ಭಾಗ್ಯ. ಕರೆಕ್ಟಾ? ಕರೆಕ್ಟ್, ಅಗ್ರಿ, ಸತ್ಯ ಇದು ನೀವು ಹೇಳ್ತೀರ. ಏನು ಎಡ್ವೈಟೇ ಇಲ್ಲ ರೀ ಅವ್ರಿಗೆ. ಇತ್ತು, ಒಂದು ಲಿಮಿಟಲ್ಲಿ ಇರ್ತಿದ್ರು ಎಲ್ಲರೂ, ಏನಿಲ್ಲ ಅಂತ ಹೇಳ್ಬಾರ್ದು, ಬಟ್ ಎಲ್ಲಿರಬೇಕೋ ಅಲ್ಲಿ ಇಟ್ಕೊಳ್ತಿದ್ರು. ಬಟ್ ಈಗಿನ ಇದರಲ್ಲಿ ಏನು ಎಡ್ವೈಟಪ್ಪ, ನಾವು ಕಣ್ಣೇ ಕಾಣೋದಿಲ್ಲ ರೀ ಒಂದು ಪಿಕ್ಚರ್ ಸಕ್ಸಸ್ ಆಗೋದ್ರೆ. ಅದು ಹೆಂಗೆ, ನನಗೆ ಕನ್ಫ್ಯೂಷನ್ ಆಗುತ್ತೆ, ಹೆಂಗಪ್ಪ ಇದು ಅಂತ. ನಿಮ್ಮ ಕಣ್ಣು ಮುಂದೆ ನೋಡ್ತಿರ್ತೀರಿ ನೀವು. ಹಾಂ, ಹೆಂಗಪ್ಪ ಇದು. ಯಾಕೆಂದರೆ ನಾನು ಬಂದವಳು ಅದೇ ಸೂಪರ್ ಡೂಪರ್ ಹಿಟ್ ಮೂವಿ ಕೊಟ್ಟವಳು ನಾನು. ನನಗೆ ಎಲ್ಲೂ ತಾಗಿಸ್ಕೊಳ್ಳೇ ಇಲ್ಲ ನಾನು. ನನಗನ್ಸುತ್ತೆ ನಕ್ಬಿಡ್ತೀನಿ ಅಷ್ಟೇ ನನ್ನ ಮನಸ್ಸಲ್ಲಿ. ಏನು ಹೇಳಕ್ಕೆ ಹೋಗಲ್ವಾ? ಐ ನೆವರ್, ಜಸ್ಟ್ ಐ ವಾಚ್. ಯಾರಿಗೂ ಸಜೆಷನ್ಸ್ ಕೊಡಬಾರ್ದು ರೀ, ಅಡ್ವೈಸ್ ಮಾಡಬಾರ್ದು ರೀ, ಬೇಡ ಅದರಷ್ಟು ಇದು. ಯಾರಿಗೂ ಫಸ್ಟ್ ನೀವು ಅಡ್ವೈಸ್ ಒಂದು ಕೊಡಬಾರ್ದು, ಸಜೆಷನ್ಸ್ ಕೊಡಬಾರ್ದು. ನಾನು ಕಲ್ತಿರೋ ಪಾಠ ಅದು. ಜಸ್ಟ್ ವಾಚ್ ಅಷ್ಟೇ, ಅಬ್ಸರ್ವ್ ಮಾಡು. ನಾವು ಸರ್ ಒಳ್ಳೆಯವರಾಗಿರ್ತೀವಿ. ಇವತ್ತಿನ ಯಂಗ್ಸ್ಟರ್ಸ್ ಹೇಗಿದ್ದಾರೆ ಅನ್ಸುತ್ತೆ ನಿಮಗೆ? ಅಂದರೆ ಕಲೆಯಲ್ಲಿ ಇನ್ವಾಲ್ವ್ ಆಗಿರೋದು, ಅವರಲ್ಲಿ ಟ್ಯಾಲೆಂಟು. ಕಲೆಯಲ್ಲಿ ಇದ್ದಾರೆ ಕೆಲವರಂತ. ಆ ಮೈನಾದಲ್ಲಿ ಮಾಡ್ತಾಳೆ ಅವಳು, ಮೈನಾ ಕ್ಯಾರೆಕ್ಟರ್ ಮಾಡಿದಾಳೆ ಹುಡುಗಿ. ಏನು ಟ್ಯಾಲೆಂಟ್ ಇದೆ ರೀ ಆ ಹುಡುಗಿಗೆ. ಶಿ ಇಸ್ ವೆರಿ ಗುಡ್ ಆ್ಯಕ್ಟರ್. ಒಂದು ಮೆಗಾ ಸೀರಿಯಲ್ ನಡೀತಾ ಇದೆ, ಒಂದು 4-5 ಸಿನಿಮಾದಲ್ಲಿ ಮೇಡಮ್ ಆ್ಯಕ್ಟ್ ಮಾಡ್ತಿದ್ದಾರೆ, ಇನ್ನೊಂದು 3-4 ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ, ಇನ್ನೊಂದಷ್ಟು ಕತೆ ಕೇಳಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಓ ಮೈ ಗುಡ್ನೆಸ್. ಆಮೇಲೆ ಡ್ಯೂ ಟು ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀನಿ ನಾನು, ಫಂಕ್ಷನ್ಸ್. ಸೊ ಆನ್ ಅಂಡ್ ಆಫ್ ಬೆಂಗಳೂರು ಮತ್ತು ಬಾಂಬೆ ನಡುವೆ ಓಡಾಡ್ತಿದ್ದೀರಿ? ಅದು ಓಡಾಡ್ತೀನಿ. ಈ ನಡುವೆ ನಾರ್ತ್ ಇಂಡಿಯಾ ಕಡೆ ತುಂಬ ಜನಗಳು ಕರೀತಾರೆ ನನ್ನ ಫಂಕ್ಷನ್ಸ್ಗೆ. ಹೆಂಗೆ ಫಂಕ್ಷನ್ಸ್? ಏನೋ ಒಂದು ಕಾರ್ಯಕ್ರಮ ಇಟ್ಕೊಳ್ತಾರೆ. ನಾರ್ತ್ ಇಂಡಿಯಾ ಕಡೆ? ನಾರ್ತ್ ಈ ಕಡೆ, ನಾರ್ತ್ ಕರ್ನಾಟಕ, ಸಾರಿ ನಾರ್ತ್ ಉತ್ತರ ಕರ್ನಾಟಕದ ಕಡೆ. ಸಿಕ್ಕಾಪಟ್ಟೆ. ನಿಮ್ಗೆ ಆ ಭಾಷೆ ಬರುತ್ತಾ? ಯಾಕೆ ಬರಲ್ಲ, ಹೆಂಗೆ? ಆ ಕಡೆನೇ ಶೂಟ್ ಮಾಡಿದ್ದೀನಿ, ಬಹಳಷ್ಟು ಹೋಗಿ ಬಂದಿದ್ದೀನಿ. ಬೀದರ್ ಅಂತೆ, ಆಮೇಲೆ ಗುಲ್ಬರ್ಗ, ಈ ಗದಗ್ ಹೋಗ್ತಿದ್ದೀನಿ, ಈ ಗದಗ್ ಹೋಗ್ತಿದ್ದೀನಿ. ತಿಂಗಳಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ ನನಗೆ, ತಿಂಗಳಲ್ಲಿ 1-2 ಪ್ರೋಗ್ರಾಮ್. ಉತ್ತರ ಕನ್ನಡ ಭಾಷೆ ಮಾತಾಡ್ತೀರಿ ನೀವು? ಹಾ, ಮಾತಾಡ್ತೀನಿ, ಸ್ವಲ್ಪ ಮಾತಾಡ್ತೀನಿ, ಯಾಕೆಂದ್ರೆ ಬಹಳಷ್ಟು ಹೋಗಿ ಬರ್ತಿದ್ದೀನಿ ಈ ನಡುವೆ. ನಮಸ್ಕಾರ ರೀ. ನಮಸ್ಕಾರ ರೀ.
ಚಲೋ ಇದ್ರಿ. ಚಲೋ ಇದ್ರಿ, ಸಖತ್ತಾಗಿದೆ ಮಾತುಗಳು. ಹಾ, nice. ಕೆಲವೊಂದ್ ಕಡೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ, ಹೌದು. ಗದಗ್ದೇ ಬೇರೆ ಇರುತ್ತೆ, ಬೀದರ್ದೇ ಬೇರೆ ಇರುತ್ತೆ. ಹೌದು. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಮ್ಗೆ. ಇದು ಕಡಕ್ ರೋಟಿ, ಕಡಕ್ ರೋಟಿ ಇಲ್ಲಿ, ಹಾ. ಜೋಳದ ರೋಟಿ, ಜೋಳದ ರೊಟ್ಟಿ, ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಲಿ, ಎಣ್ಣೆಗಾಯಿ ಪಲ್ಲಿ, ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ. ನಾರ್ತ್ ಕರ್ನಾಟಕ ಸಿಕ್ಕಾಪಟ್ಟೆ. ಏನ್ ಈ ಕಡೆ ಎಲ್ಲ ಎಲ್ಲಾ ಫುಡ್ಗಳನ್ನು ತಿಂದಿರ್ತೀರಾ ನನ್ನ ಪ್ರಕಾರ ನೀವು ಎಲ್ಲ ಕಡೆ ಹೋಗ್ತಾರೆ. ಇಲ್ಲ ಕಡೆ, ಬಹುಶಃ ಅವರೇ ಶೂಟಿಂಗ್ ಎಲ್ಲ ತಂದ್ಕೊಟ್ಬಿಡ್ತಾರೆ ನಿಮ್ಗೆ ನೋಡಿದ ತಕ್ಷಣ. ಹೌದೌದು. ಅಯ್ಯೋ, ಅಲ್ಲಿ ಹೋಗ್ಬಿಟ್ರಂದ್ರೆ ನಮಗೆ ರಾಯಲ್ ಟ್ರೀಟ್ಮೆಂಟ್. ನಮ್ಮ ಮನೆಗೆ ಬನ್ನಿ ಮೇಡಮ್, ನಮ್ಮ ಮನೆಗೆ ಬನ್ನಿ ಅಷ್ಟೇ. ನಾನು ಮನೆಗೆ ಬರ್ಬೇಕಂದ್ರೆ ಇನ್ನೊಂದು ವಾರ ಇಲ್ಲಿ ಉಳ್ಕೋಬೇಕು. ಜೊತೆಗೆಲ್ಲ ತಿನ್ನಕ್ ಶುರು ಮಾಡಿದ್ರೆ ನೀವೇನಾಗ್ಬಿಡ್ತೀರೋ ಗೊತ್ತಿಲ್ಲ, ಅದೊಂದು ಭಯ ಇರುತ್ತೆ. ರಿಯಲಿ ಅದೇನೋ ನಾನು ಫುಡ್ಡಿ ಅಲ್ಲ, ಬಟ್ ನನ್ನ ಒಂದು ಚೂರು ಟೇಸ್ಟ್ ಅಷ್ಟೇ, ನನ್ನ ಲಿಮಿಟೇ ಅಷ್ಟು, ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ಯು ಸಿಂಗ್ ಹಾಡ್ತೀರಿ, ಅದೇ ಈ ಥರ ಹಾಡ್ತೀನಿ. ನೀನು ಹತ್ತಿರ ಇದ್ದಿದ್ದರೆ ಏನು ಚಂದವೋ, ನನ್ನ ಮುತ್ತಿಗೆ ಸಿಕ್ಕಿದ್ದರೆ ಆಹ ಏನೋ ಅಂದವೋ, ಬಾರೋ ಸುಂದರ ಇನ್ನು ಹತ್ತಿರ, ಬಾರೋ ಚಂದಿರ ಇನ್ನು ಹತ್ತಿರ. ಕಾಶಿನಾಥ್. ಇಟ್ಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್. ಎಂತ ಒಳ್ಳೆ ಹಾಡಿದು. ಇದು ಎಷ್ಟು ಚೆನ್ನಾಗಿದೆ. ಮತ್ತೆ ಯಾರು ಅಂತಿದ್ದು ಮೇಡಮ್, ಎಷ್ಟು ಚೆನ್ನಾಗಿ ಕಾಶಿನಾಥ್ ಅವ್ರ ಜೊತೆ ಎಷ್ಟು ಒಳ್ಳೆ ಎಕ್ಸ್ಪ್ರೆಷನ್ ಯಾಕ್ರಿ ಅವ್ರ ಜೊತೆ ಮಾಡಬಾರ್ದ? ಇಲ್ಲ, ಅವ್ರು ನೋಡಿ ಅವರ ಒಂದು ಮಾಡಿದಂಥ ರೋಲ್ಗಳಿಗೆ ನಾನು ಆ ಥರ ಎಕ್ಸ್ಪ್ರೆಷನ್ ಕೊಟ್ಟರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಆಡಿಯನ್ಸ್ ಅಲ್ವಾ? ಅವ್ರ ಜೊತೆನೂ ಅಷ್ಟು ಚೆನ್ನಾಗಿ ಡಿಸೆಂಟಾಗಿ ಎಕ್ಸ್ಪ್ರೆಷನ್ ಕೊಟ್ಟು. ಈಗ ಮೊನ್ನೆ ಯಾರೋ ಹೇಳಿದ್ರು, ಅದು ಒಳ್ಳೆ ಸಾಂಗು, ತುಂಬ ಒಳ್ಳೆ ಸಾಂಗ್, ಬ್ಯೂಟಿಫುಲ್ ಸಾಂಗ್. ತುಂಬ ಬೇಜಾರಾದಾಗ ಹಾಡು ಆ ಥರದ್ದು ಏನಾದ್ರು ಇದೆಯಾ? ಕೃಷ್ಣನ ಬಗ್ಗೆ ಸ್ವಲ್ಪ ಈ ನಡುವೆ ಭಾಳಷ್ಟು ಸ್ಟೇಟಸ್ ಎಲ್ಲ ಹಾಕೊಳ್ತಾ ಇರ್ತೀನಿ, ಕೃಷ್ಣನ ಬಗ್ಗೆ ಒಲವು. ರಾಧೆ ಕೃಷ್ಣ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ, ಅವರಿಬ್ಬರ ಒಂದು ಸಂಬಂಧ. ಅದೇನದು ಇತ್ತೀಚೆಗೆ ಯಾಕದು ಏನೋ ನನಗೆ ಗೊತ್ತಿಲ್ಲದೆ ನಾನು ತುಂಬ ಅವ್ರ ಬಗ್ಗೆ ಕೃಷ್ಣ, ಯಾಕೆಂದರೆ ಈಸ್ ವೆರಿ ಪ್ರಾಕ್ಟಿಕಲ್. ಭಗವದ್ಗೀತಾ ನೋಡಿ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಲ್ವಾ ಅದು. ನಾವೆಷ್ಟೇ ಒಂಥರ ಮನಸ್ಸಿಗೆ ದುಃಖವಾಗಿದ್ದಾಗ ಅದನ್ನು ಓದಿದ್ರೆ ನಿಮ್ಗೆ ಎಷ್ಟು ಮನಸ್ಸಿಗೆ ಧೈರ್ಯ ಕೊಡುತ್ತೆ. ಕೃಷ್ಣ ನಾನು ಇದ್ದೀನಿ ಅಂತಾನೆ, ನೀನು ಯಾಕೆ ಯೋಚನೆ ಮಾಡ್ತೀಯ, ಎಷ್ಟು ಅವಾಗ ನಮಗೆ ಶಕ್ತಿ ಬರುತ್ತೆ ಹೇಳಿ. ಎಷ್ಟು ಸೋತೋಗಿರ್ತೀವಿ ಆವಾಗ ಅವರ ಒಂದು ಧೈರ್ಯವಂತ ಒಂದು ಎಷ್ಟು ಮಾತುಗಳಿದೆ. ನಿನ್ನ ಕರ್ತವ್ಯ ನೀನು ಮಾಡು, ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡಬೇಡ ಅಂತಾರೆ ಅವರು. ಏನೇನೋ ಇದೆ ಅವ್ರ ಬಗ್ಗೆ, ಅದನ್ನು ನಾನು ಮರಳಾಗ್ಬಿಟ್ಟೆ, ಅದಕ್ಕೆ ನಾನು ಫಿದಾ ಆಗಿಬಿಟ್ಟೆ. ನಾನು ಕೃಷ್ಣನಿಗೆ ಅಷ್ಟು ಮಾರು ಹೋಗಿದ್ದೀರಿ. ಹೌದು, ಭಗವದ್ಗೀತಾ ನಿಜವಾಗ್ಲೂ ಅದನ್ನು ಯಾರು ಓದೋಕ್ಕಂತೂ ಕೆಲವ್ರ ಸಮಯ ಇರುತ್ತೋ ಇಲ್ವೋ, ಈ ರೀಲ್ಸ್ ಆದರೂ ಚೆಕ್ ಮಾಡ್ತಾರಲ್ಲ, ಅದರಲ್ಲಿ ಎಷ್ಟೋ ಬಂದು ಹೋಗುತ್ತೆ. ಆವಾಗಲಾದರೂ ಸ್ವಲ್ಪ ಅದನ್ನು ಗಮನಕ್ಕೆ ತೊಗೊಂಡ್ಬಿಟ್ರೆ ಓ ಗ್ರೇಟ್. ವಾಟ್ಸ್ ಯುವರ್ ಪ್ಲ್ಯಾನ್? ಅಂದರೆ ಈಗ ನಟಿ ಆಗಿದ್ದೀರಿ, ಕರೆಕ್ಟು, ನಮ್ಮ ಮನಸ್ಸು ಗೆದ್ದಿದ್ದೀರಿ, ಕರೆಕ್ಟು, ಅಚ್ಚಳಿಯದೇ ಇರುವಂಥ ನಿಮ್ಮ ಮುದ್ರೆ ಓದ್ತಿದ್ದೀರಿ, ಕರೆಕ್ಟು. ಏನಾದ್ರು ಬೇರೆ ಪ್ರೊಡಕ್ಷನ್ ಮಾಡಬೇಕು ನಾನು, ಅಥವಾ ನಾನೇನೋ ಡೈರೆಕ್ಟ್ ಮಾಡಬೇಕು? ನೋಡಿ, ನನಗೆ ಆವಾಗಿಂದಾನು ಪ್ರೊಡಕ್ಷನ್ ಬಗ್ಗೆ ಒಲವೇ ಇಲ್ಲ ನನಗೆ, ಯಾಕೋ ಏನೋ ಗೊತ್ತಿಲ್ಲ ನನಗೆ. ಆ್ಯಕ್ಟಿಂಗ್ ಅಷ್ಟೇ. ಏನಕ್ಕೆ ಇದು ಅಂತ ಗೊತ್ತಿಲ್ಲ, ಥಾಟ್ಸ್ ಬಂದಿಲ್ಲ ಅಂತ. ಆಮೇಲೆ ಇವಾಗ್ಲೂ ಅಷ್ಟೇ ಆ ಥರ ಒಂದು ಏನಿಲ್ಲ. ಬಟ್ ನಾನೇನು ಮಾಡಬಾರ್ದು ಅಂತಿಲ್ಲ, ಮಾಡಿಸಿದ್ರೆ ಅವನಿಚ್ಛೆ, ಅವನು ಮಾಡಲಿ ಅಂತ. ಪ್ಲ್ಯಾನ್ಸ್ ಏನೂ ಇಲ್ಲ? ಪ್ಲ್ಯಾನ್ಸ್ ಏನಿಲ್ಲ ಸದ್ಯಕ್ಕಂತೂ ಇಲ್ಲ. ಏನಿದೆ ಬಕೆಟ್ ಲಿಸ್ಟಲ್ಲಿ? ಏನಿದೆ, ಏನು ಮಾಡಬೇಕು ನೆಕ್ಸ್ಟ್ 5 ಇಯರ್ಸ್ಗೆ? ಭವ್ಯ ಅವ್ರು ಏನು ಮಾಡ್ತಾರೆ? ನಾನು ಕಲಿತಾ ಇರ್ತೀನಿ ಅಷ್ಟೇ, ಇನ್ನೂ ಕಲಿತಾ ಇದ್ದೀನಿ. ಕಲಿಯೋದಂತೂ ಬಹಳಷ್ಟು ಇದೆ ಕಲಿಯೋದು. ಯಾವ್ದಾರು ಆಸೆ ಉಳ್ಕೊಂಡ್ಬಿಟ್ಟಿದ್ಯಾ? ಬಟ್ ಜನಗಳು ಹೇಳೋ ಪ್ರಕಾರ ಏನು ಉಳ್ಕೊಂಡಿಲ್ಲ ಅನಿಸುತ್ತೆ. ಬಟ್ ನನಗನ್ಸುತ್ತೆ ನಾವೆಲ್ಲೋ ಏನೋ ಬಿಟ್ಟಿರ್ತೀವಿ, ಅದನ್ನು ದೇವರೇ ಏನಾದರೂ ಇದ್ದರೆ ನನಗಿನ್ನೂ ಕಲಿಸಪ್ಪ, ನಾನು ಅದನ್ನು ಎಲ್ಲಿ ಏನಾದ್ರು ಬಿಟ್ಟಿದ್ರೆ ನನಗೆ ಆ ಜ್ಞಾನ ಕೊಡು, ಆ ಥರ ಕೇಳ್ಕೊಳ್ತೀನಿ. ನಮಗೆ ಗೊತ್ತಾಗಲ್ಲ ಅದು, ಎಲ್ಲಾದರೂ ಒಂದು ಮಿಸ್ ಆಗಿತ್ತು ಏನು ಅಂದರೆ ನನಗೆ ಆ ಜ್ಞಾನ ಕೊಡು. ಐ ಹ್ಯಾವ್ ಟು ಲೆಟ್ ಮೀ ಫುಲ್ಫಿಲ್ ದಟ್. ನನ್ನ ಲಾಸ್ಟ್ ಪ್ರಶ್ನೆ, 2 ಪ್ರಶ್ನೆ. ನಂಬರ್ 1, ಪ್ರತಿದಿನ ಬೆಳಗ್ಗೆ ಕನ್ನಡಿ ಮುಂದೆ ನಿಂತಾಗ ನಿಮ್ಮನ್ನು ನೀವು ನೋಡ್ಕೊಂಡಾಗ ಏನು ತಲೆಗೆ ಬರುತ್ತೆ? ಇವತ್ತಿನ ದಿನ ಚೆನ್ನಾಗಾಗಲಿ, ಎಲ್ಲನೂ ಚೆನ್ನಾಗಿಡಪ್ಪ, ಎಲ್ಲರೂ ಚೆನ್ನಾಗಾಗಬೇಕು, ಯಾವುದೋ ಒಂದು ಕೆಟ್ಟ ಸುದ್ದಿ ಬರಬಾರ್ದು ನನಗೆ, ಎಲ್ಲರೂ ಚೆನ್ನಾಗಿರಲಿ, ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಭೂಮಂಡಲ. ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಹೆಜ್ಜೆ ಗುರುತು ನೆನಪಾದಾಗ
ಕೆಲವೊಂದು ಎಲ್ಲವೂ ಇರುತ್ತೆ, ಬ್ಯಾಡು ಇರುತ್ತೆ, ಸ್ವೀಟು ಇರುತ್ತೆ, ಎಲ್ಲನೂ ಇರುತ್ತೆ. ಬಟ್ ಕಳೆದಿದ್ದು ಕಳೆದು ಹೋಯಿತು. ಅದನ್ನು ಕೂತ್ಕೊಂಡು ಇವತ್ತು ಯೋಚನೆ ಮಾಡಿದ್ರೆ ನಾಳಿದ್ದು ಕೆಟ್ಟೋಗ್ಬಿಡುತ್ತೆ. ಅದು ಅಲ್ಲಿಗೆ ಬಿಡಿ, ಆ ಲೆಸನ್ನ ಕಂಟಿನ್ಯೂ ಮಾಡಿ ಹೋಗಿ. ಈ ಹರಿಕತೆ ಹೇಗೆ ಅನ್ನಿಸ್ತು? ಈ ಹರಿಕತೆ ನನಗೆ ಇಷ್ಟೊತ್ತು ನಿಮ್ಮ ಹತ್ರ ಹೇಳಿದೆ ನಾನು ಆ ಮಾತು. ನಾನು ಬಂದಾಗಿಂದ ಸ್ಟಾರ್ಟ್ ಮಾಡಿದವಳು, ನನಗೆ ಗೊತ್ತಿಲ್ಲ ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಹರೀಶ್ ನೀವೇ ಹೇಳಿ, ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ನಾ, ನೀವು ನಿಮ್ಮ ಜಗತ್ತಿನಲ್ಲಿ ಇದ್ರಿ, ನೀವು ನಿಮ್ಮ ಲೈಫಲ್ಲಿ ಇದ್ರಿ. ಅಷ್ಟು ಇನ್ವಾಲ್ವ್ ಆಗೋಗಿದೆ ಈ ಹರಿಕತೆ. ಹ್ಯಾಟ್ಸ್ ಅಪ್ ಟು ಹರೀಶ್. ಅಯ್ಯಯ್ಯೋ, ಸೋ ಸ್ವೀಟ್ ಆಫ್ ಯು. ಬಿಕಾಸ್ ನನ್ನನ್ನು ಆ ರೀತಿ ನೀವು ತಗೊಳ್ತಿದ್ದೀರಾ. ನನ್ನಲ್ಲಿ ಏನೇನು ಅಡಗಿದೆ ಅದನ್ನೆಲ್ಲ ನೀವು ಹೊರ ಹಾಕ್ತಿದ್ದೀರಾ. ನಿಮ್ಮ ಟ್ಯಾಲೆಂಟ್ ಅದು. ನಮಗೆ ಒಂಚೂರು ಆ ಕಡೆ ಈ ಕಡೆ ತಿರ್ಗಕ್ ಬಿಟ್ಟಿಲ್ಲ ನೀವು. ನಾನು ನಿಮ್ಮ ಕಣ್ಣನ್ನೇ ನೋಡ್ತಿದ್ದೀನಿ, ನಿಮ್ಮ ಮಾತನ್ನ ಕೇಳಿಸ್ಕೊಂಡು ನಾನು ಅದನ್ನು ಫೀಲ್ ಮಾಡ್ತಿದ್ದೀನಿ, ನಾನು ಪಿಕ್ಚರೈಸ್ ಮಾಡ್ಕೋತಿದ್ದೀನಿ ನಿಮ್ಮ ಕಾಲನ. ಥ್ಯಾಂಕ್ ಯು. ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ರಿಯಲಿ ನಾವೇ ಅದೃಷ್ಟವಂತರು ಅಷ್ಟೇ. ದೇವರು ಕೊಟ್ಟ ಸೌಭಾಗ್ಯ ಅದು ನಮಗೆ. ಅದು ನನಗೆ ಕೊಟ್ಟಂಥ ಒಂದು ಇದು ಟಚ್. ನೀವು ಆಗಲೇ ಟಚ್ ಅಂದ್ರಲ್ಲ, ನಾನು ಟಚ್ ಮಾಡ್ಕೊಂಡು ಪಿಂಚ್ ಮಾಡ್ಕೊಂಡೆ. ಇಟ್ ಈಸ್ ಭವ್ಯ ಅಲ್ವಾ? ನೈಸ್. ಯಾವ್ದಾದ್ರು ಅವಾರ್ಡ್ ಬರಬೇಕಿತ್ತು ನನಗೆ, ರೆಕಗ್ನಿಷನ್ ಅವಾರ್ಡ್ ಬಗ್ಗೆ ಎಲ್ಲ ಸಿಗಬೇಕಿತ್ತು ಅಂತ ಕೇಳಲೇಬೇಡಿ. ಇದೆಯಾ ಏನಾರು? ಅವಾರ್ಡ್ ನನಗೇನೂ ಸಿಕ್ಕಿಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ನನಗೆ ಸಿಕ್ಕಿದೆ, ದೊಡ್ಡ ಅವಾರ್ಡ್ ಸಿಕ್ಕಿದೆ, ಎಲ್ಲ ಅಭಿಮಾನಿಗಳ ಅವಾರ್ಡ್. ಅಲ್ಲ, ಯಾವಾಗ್ಲಾರು ಅನ್ಸಿತ್ತ ನಂಗೊಂದು ಅವಾರ್ಡ್ ಸಿಗ್ಬೇಕಾಗಿತ್ತಲ್ವಾ, ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಅನ್ಸಿಲ್ವಾ? ಮುಂಚೆ ಎಲ್ಲ ಅನ್ನಿಸ್ತಿತ್ತು, ಬಟ್ ಈಗ ಅನ್ಸೋದೇ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆ, ಈಗೆಲ್ಲ ಲಾಬಿಗಳಾಗೋಗಿದೆ. ಎಷ್ಟು ಕೆಟ್ಟದಾಗ ಆಗೋಗಿದೆ ಅಂದರೆ ಅದ್ರ ಬಗ್ಗೆ ನಾವು ಥಿಂಕೂ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾನು ಅಷ್ಟು ನಮ್ಮ ತಲೆನೇ ಕೆಡುತ್ತೆ ಅದು. ಹಾಗಾಗಿ ನಾನು ನನ್ನ ಸಮಯ ಹಾಳು ಮಾಡೋಕ್ಕೆ ಹೋಗಲ್ಲ. ನಾವು ಏನೇ ಮಾಡಿದ್ರು ಇವತ್ತು ನೀವೆಲ್ಲ ನನ್ನ ಮುಂದೆ ಇದ್ದೀರಾ, ಇದಕ್ಕಿಂತ ಅವಾರ್ಡ ನನಗೆ ನಿರೀಕ್ಷೆಗಳು ಏನೂ ಇಲ್ಲ. ಎಂಥದ್ದು ಅಲ್ವಾ? ಅವೆಲ್ಲ ಅಭಿಮಾನಿಗಳು ಹೇಳ್ತಾರಲ್ವಾ, ಗುರ್ತಿಸ್ತಾರಲ್ಲ ನನ್ನನ್ನು ಮೇಡಮ್ ಅಂತ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಷ್ಟು ಅಂದರೆ ನಾನು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಒಂದು ಅಭಿಮಾನನ. ಅದಕ್ಕಿಂತ ದೊಡ್ಡ ಅವಾರ್ಡ್ ಯಾವುದೂ ಇಲ್ಲ ನನಗೆ. ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ನಾನು ಇಂಥ ಪೊಸಿಷನ್ ಬೇಕು, ಹಿಂಗೆ ಬೇಕು ಅಥವಾ ಇಂಡಸ್ಟ್ರಿ ಬಗ್ಗೆ ಬೇರೆ ಏನೋ ತಲೆ ಕೆಡಿಸ್ಕೊಳ್ಳೋದು, ಇಂಡಸ್ಟ್ರಿ ಈಗಿರೋರ ಜೊತೆ ವಾಟ್ಸಪ್ ಗ್ರೂಪಲ್ಲಿ ಇರೋದು, ಆ ಥರದ್ದು ಏನು ಇಲ್ವೇ ಇಲ್ವಾ? ಮುಂಚೆ ಇಲ್ಲ, ಒಂದೊಂದ್ಸರಿ ಮನಸ್ಸಿಗೆ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಬಟ್ ನಾವೆಲ್ಲ ಮೀರಿ ಹೋಗ್ಬೇಕು, ಅದನ್ನೆಲ್ಲ ಮೀರಿ. ಓಕೆ, ಅದು ನನ್ನಲ್ಲಿರೋ ಒಂದು ತುಡಿತ. ಅದು ಎಲ್ಲನೂ ಮೀರಬೇಕು, ಬಿಡಬೇಕು. ಅದು ಚಿಕ್ಕ ಚಿಕ್ಕ ಕ್ಷುಲ್ಲಕ ಇದಕ್ಕೆಲ್ಲ ನಾನು ಹೋಗಬಾರ್ದು. ಆವಾಗಲೇ ನಮ್ಮನ್ನು ನಾವು ಬೆಳಿಬೇಕು, ಇನ್ನೂ ಬೆಳಿಬೇಕು. ಇದನ್ನೆಲ್ಲ ಅಲ್ಲಿತ್ಕೊಂಡು ಇಲ್ಲಿ ನೋಡಬೇಕು. ಓಹ್, ಇದೆಲ್ಲ ಆ ಒಂದು ಲೆವೆಲ್ಗೆ ನಾನು ಬೆಳಿಬೇಕು. ಟಚ್ಚಲ್ಲಿ ಇದ್ದೀರಾ? ವಾಟ್ಸಪ್ ಗ್ರೂಪ್ ನಿಮ್ಗೆ ಬಳಗ ಟಚ್ಚಲ್ಲಿ ಇದ್ದೀರಾ? ಇಂಡಸ್ಟ್ರಿ ತೀರಾ ಹೋಗಲ್ಲ. ಅದೆಷ್ಟು ಕೆಟ್ಟ ರೀಲ್ಸ್ ನೋಡೋದು, ಈ ಮೊಬೈಲ್ ಬಂದು ರಿಯಲಿ ನಮ್ಮ ಸಮಯ ಹಾಳು. ನಮ್ಮ ಪ್ರೀತಿಯವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಅದರಿಂದ ಮಕ್ಕಳು ಎಷ್ಟು ಜನ ಹಾಳಾಗ್ತಿದ್ದಾರೆ. ನಮ್ಮನೇಲೆ ನಾನು ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ, ಬಟ್ ಹೇಳ್ಕೊಳ್ಳಲ್ಲ ಎಲ್ಲಿ. ನಾನು ಹೇಳ್ಬಿಡಿ ಹೋಗ್ಲಿ. ಒಂದು 12-15 ಮಕ್ಕಳನ್ನ ನಾನು ಸಾಕಿದ್ದೀನಿ, ಬೆಳೆಸಿದ್ದೀನಿ. ಇವಾಗಲೂ ಅಷ್ಟೇ. ನಾನು ಬೆಳಗ್ಗೆ ಎಲ್ಲೋ ಹೋಗಿದ್ದೆ ಅಂದೆ, ಅವನು ಸ್ವಲ್ಪ ಸಹವಾಸ ದೋಷ ಅಂದ್ಬಿಟ್ಟು ಏನೋ ಇದು ಮಾಡ್ದೆ. ಹೋಗಿ ಅವ್ನು ಕೌನ್ಸಿಲಿಂಗ್ ಕೊಡಿಸಿ ಡಾಕ್ಟ್ರ್ ಹತ್ರ ಅವನಿಗೆ ಬಂದೆ ನಾನು. ನೋಡಿ, ನಿಮಗೆಲ್ಲ ಗೊತ್ತೇ ಆಗಲ್ಲ, ನೀವು ಕೆಲಸ ಮಾಡ್ತಿರ್ತೀರಾ ನೀವು. ಇನ್ನೊಬ್ಬ ನನ್ನ ಮೇಕಪ್ ಮ್ಯಾನ್, ಅವನಿಗೆ ಕಣ್ಣು ಎರಡೂ ಇದಾಗೋಗಿದೆ ಶುಗರಿಂದ. ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಹೀಗೆ ನನ್ನ ಕೆಲವು ಕೆಲಸಗಳಿದೆ, ಅದು ಮಾಡ್ತಾ ಹೋಗ್ತೀನಿ. ಅದರಲ್ಲಿ ನಾನು ಹೌದೌದು, ಒಬ್ಳು ಚಿಕಾಗೋ ಇಲ್ಲಿದ್ದಾಳೆ, ಅಂದರೆ ಎಲ್ಲ ನನ್ನ ಸಿಸ್ಟರ್ ಮಕ್ಕಳು, ಬ್ರದರ್ ಮಕ್ಕಳು, ಆಮೇಲೆ ಇನ್ನೂ 4-5 ಜನ ಮಕ್ಕಳಿದ್ದಾರೆ. ಅವರು ಎಲ್ಲನೂ ಓದಿಸ್ತಾ ಇದ್ದೀನಿ. ಎಲ್ಲರೂ ಕೆಲವರು ಮದುವೆಯಾಗಿ ಸೆಟ್ಲು ಆಗಿದ್ದಾರೆ. ಐ ಆಮ್ ಹ್ಯಾಪಿ. ಅವ್ರ ಜೊತೆನೇ ನನ್ನ ಒಂದಿದು. ಹೀಗೆ ನಗ್ನಗ್ತಾ ಇರಿ. ಥ್ಯಾಂಕ್ ಯು. ನಗ್ತಾನೆ ಇರಬೇಕು, ಖುಷಿಯಾಗೂ ಇರಬೇಕು. ಇದನ್ನ ನಾವು ಬೇರೆಯವ್ರಿಗೂ ಬಯಸ್ಬೇಕು. ಅದೇ ನನ್ನ ಇದು. ನೋಡಿ, ಮುಂದೆ ನಾನು ಕೂತಿದ್ದೀನಿ, ನಾನು ಎಷ್ಟು ವಾರ್ಮ್ತ್ ಮತ್ತು ಹ್ಯಾಪಿ, ಒಂದು ಸಾರ್ಥಕ ಭಾವ ಅಂತಾರಲ್ಲ, ಅದನ್ನ ಶೋ ಮುಗಿಬೇಕಾದ್ರೆ ಹೆಂಗಿತ್ತಲ್ಲ ಈ ಶೋ ಇವತ್ತು ಅಂತ ಫೀಲ್ ಆಗ್ಬೇಕಲ್ಲ, ಹಂಗೆ ಅನಿಸ್ತಿದೆ. ಇನ್ನೊಂದು ನಾನು ಮರ್ತೆ ಹೇಳೋದು, ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್ ಜೊತೆ ಮಾಡಿದೆ ಒಂದು ಪಿಕ್ಚರು. ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ರಾಜ್ಕುಮಾರ್ ಜೊತೆ ಕ್ಯಾರೆಕ್ಟರ್ ರೋಲ್ಸ್ ಮಾಡಿದೆ. ನಮ್ಮ ಪುನೀತ್ ಸರ್ ಅವ್ರ ಜೊತೆ ಮಾಡಿದೆ ಒಂದು. ಫ್ಯಾಮಿಲಿ ಜೊತೆ ನೀವು ಯಾಕೆ ಮಾಡ್ಬಿಟ್ಟಿದ್ದೀರಾ? ಚಕ್ರವ್ಯೂಹ ಅಲ್ಲಿ ಅಮ್ಮನ ಕ್ಯಾರೆಕ್ಟರ್ ಮಾಡಿದೆ ಪುನೀತ್ ಅವರಿಗೆ. ಲಾಸ್ಟ್ ಚಾನ್ಸ್ ನನಗೆ ಅವ್ರ ಜೊತೆ ಸಿಕ್ಕಿದ್ದು. ಬಟ್ ಈ ಗ್ರೇಟ್ ಆ್ಯಕ್ಟರ್ ಅವರು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಗಲಿ,
ಆ ಒಂದು ಎಲ್ಲ ರೀತಿಯಾದ ಅವ್ರಿಗೊಂದು ಇದಿತ್ತು, ಕಲೆ ಅನ್ನೋದು ಅವರಲ್ಲಿ ಎಷ್ಟು ಚೆನ್ನಾಗಿ ಈಗಿನ ಜನ್ರೇಷನ್ಗೆ ಏನು ಬೇಕಿತ್ತು, ನಂಬರ್ 1 ಆಗಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ತೆರೆ ಮುಂದೆ ತೆರೆ ಹಿಂದೆ ತೆರೆ ಹಿಂದೆನೂ ಇದ್ದರು. ಅದೊಂದು ಮಿಸ್ ಆಗಿತ್ತು ಹೇಳೋದು ನನಗೆ. ಬಟ್ ನಾನು ಇನ್ನೂ ಭಾಳಷ್ಟಿದೆ ಹೇಳೋದು ನಿಮಗೆ. ಇದು ಟೈಮ್ ಸಾಲಲ್ಲ ಇದು ನಿಜವಾಗ್ಲೂ. ನಾನು ಏನೂ ಇಲ್ಲ ಇದು ನನ್ನ ಜರ್ನಿಯಲ್ಲಿ, ಭಾಳಷ್ಟಿದೆ. ಇನ್ನೊಂದ್ಸರಿ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ನಾನೀಗ. ಬಿಡಲ್ಲ. ರಿಯಲಿ ಭಾಳಷ್ಟು ಇದೆ ಹೇಳೋದು. ಸಾಲಲ್ಲ, ಟೈಮ್ ಸಾಲಲ್ಲ. ಅಷ್ಟು ಎಲ್ಲರ ಒಡನಾಟ, ಎಲ್ಲರ ಪ್ರೀತಿ, ಚಿತ್ರರಂಗದವರದೆಲ್ಲ ಎಷ್ಟೋ ಜನರನ್ನು ಬಿಟ್ಟಿದ್ದೀನಿ ನಾನೀಗ ಹೇಳೋದು, ಮರ್ತಿದ್ದೀನಿ. ಕ್ವಿಕ್ಕಾಗಿ ಹೆಸರು ನೆನಪಾಗಿದ್ರೆ? ಇಲ್ಲ, ನೆನಪ ಅದು ನೋಡಿ ಇಮಿಡಿಯೇಟಾಗಿ ಇವ್ರು ಬಂದ್ರಲ್ಲ. ನೆನಪಿಸ್ಕೊಂಡು ಹಾಂ, ಹೇಳ್ಬೇಕಾಗ. ಹೌದು. ಕರೆಕ್ಟ್. ಹಾಗಾಗಿ ಕೆಲವೊಂದು ಎಷ್ಟೋ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೀನಿ. ಬಟ್ಟು ಎಲ್ಲರಿಗೂ ಚಿತ್ರರಂಗಕ್ಕೆ ನಿಜವಾಗ್ಲೂ ನಾನು ಧನ್ಯವಾದ ಹೇಳಬೇಕು. ಅಷ್ಟು ಪ್ರೀತಿಯಿಂದ ನಡೆಸ್ಕೊಂಡ್ರು ಎಲ್ಲ. ಇನ್ನೊಂದು ಜನ್ಮ ಅಂತ ಒಂದಿದ್ರೆ? ಬೇಡಪ್ಪ, ನಂಗೆ ಮೋಕ್ಷ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಜನ್ಮ ಇದ್ದರೆ ಬೇಕು ಅಂತ ನಂಗೆ ಕೇಳಲ್ಲ ದೇವ್ರ ಹತ್ರ. ದೇವರೇ ನಾನು ಮೋಕ್ಷ ಕೊಡಪ್ಪ. ಅದು ಇನ್ನೊಂದು ಜನ್ಮ ಯಾವುದಕ್ಕೂ ಆಸೆ ಪಡಬಾರ್ದು ನಾವು. ನನ್ನ ಒಂದು ಏನಕ್ಕೂ ಆಸೆ ಪಡಬಾರ್ದು ನಾವು. ಅದೊಂದು ನನ್ನಲ್ಲಿ ಬೆಳೆಸ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಈ ಥರ ಮೈಂಡ್ ಸೆಟ್ ನಾನು. ಒಳ್ಳೇದು. ಹೀಗೆ ಖುಷಿಯಾಗಿರಿ. ಧೈರ್ಯ ನಗುನ ನಮಗೂ ಹಂಚಿ. ಡೆಫಿನೆಟ್ಲಿ. ನಾನು ನಿಜವಾಗ್ಲೂ ಖುಷಿ ಪಟ್ಟಿದ್ದೀನಿ ಇವತ್ತು. ಥ್ಯಾಂಕ್ ಯು ಸೊ ಹರಿಕಥೆ. ಥ್ಯಾಂಕ್ ಯು ಸೊ ಮಚ್. ಹೋಪ್ ನೀವೆಲ್ಲ ಹಾಗೆ ಅನ್ಕೋತಿರ್ತೀರಾ ಅಂತ. ಭವ್ಯ ಮೇಡಮ್ ಅವರ ಬದುಕು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಐ ಥಿಂಕ್ ಫಸ್ಟ್ ಟೈಮ್ ಒಂದು ರೆಕಾರ್ಡ್ ಆಯಿತು. ಫಸ್ಟ್ ಟೈಮ್ ನೀವೆಲ್ಲರೂ ಕೂಡ ನೋಡಿ ವಿಟ್ನೆಸ್ ಮಾಡ್ತಿದ್ದೀರಾ. ನಿಮ್ಗೆ ಹೇಗೆ ಅನ್ನಿಸ್ತು? ಭವ್ಯ ಮೇಡಮ್ಗೆ ಏನಾದ್ರು ಹೇಳಬೇಕು ಅಂತಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಂತ ಓಪನ್ ಇರುತ್ತೆ. ನಿಮ್ಗೆ ಏನು ಅನ್ನಿಸ್ತು, ಏನು ಹೇಳಬೇಕು ಅವ್ರಿಗೆ, ದಯವಿಟ್ಟು ಬರೀರಿ, ಅದನ್ನು ತಲುಪಿಸ್ತೀವಿ. ಅಫ್ಕೋರ್ಸ್ ಮೇಡಮ್ ಓದ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಲೈಟಾಗಿ ಆಕ್ಟಿವ್ ಆಗ್ತಿದ್ದೀರಲ್ವಾ, ನಿಧಾನಕ್ಕೆ. ಸೊ ಹಾಗಾಗಿ ಅವ್ರಿಗೆ ತಲುಪಿಸುವಂಥ ಕೆಲಸ ನಾನಂತೂ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಭವ್ಯ ಮೇಡಮ್ನ ಒಂದು ಪ್ರೀತಿಯ ಗೌರವದೊಂದಿಗೆ ನಾವು ಕಳಿಸ್ಕೊಡ್ತೀವಿ. ನಮ್ಮ ಹರಿಕಥೆಯ ಅತಿಥಿ, ನಮ್ಮೆಲ್ಲರ ಪ್ರೀತಿಯ ನಟಿ ಭವ್ಯ ಮೇಡಮ್ ಅವ್ರಿಗೆ ಒಂದು ಪ್ರೀತಿಯ ಗೌರವ. ಅವ್ರು ಹೆಲ್ತ್ ಕಾನ್ಷಿಯಸ್ ಇದ್ದಾರೆ, ಬಟ್ ಇದು ಗುಡ್ ಹೆಲ್ತ್ಗೆ ಕೊಡ್ತಾ ಇದ್ದೀವಿ ನಾವು. ಸೊ ಕೇಕ್ವಾಲಾ, ತಾಜಾ ಮಿಠಾಯಿ, ಒಳ್ಳೊಳ್ಳೆ ಐಟಮ್ಸ್ ನಿಮ್ಮ ಮನೆಗೆ ಕೊಡ್ತಾ ಇದ್ದೀನಿ. ಮತ್ತು ಮೇಡಮ್ಗೆ ಕಾಫಿ ತುಂಬ ಇಷ್ಟ. ಸೊ ಹಾಗಾಗಿ ನಮ್ಮ ಕಪ್ಪಲ್ ಕಾಫಿ ಕುಡಿಬೇಕು ನೀವು. ಡೆಫಿನೆಟ್ ಆಗಿ. ನ್ಯೂಸೋ. ಓ, ವೆರಿ ನೈಸ್. ಹೇಗಿದೆ ಹೆಸರು? ನಿಮ್ಮ ಒಂದು ನೆನಪು ಬರ್ತಾ ಇರುತ್ತೆ ಇದು, ಈ ಕಪ್ಪಲ್ಲಿ ಕಾಫಿ ಕುಡಿತಾ ಇದೆ. ನ್ಯೂಸೋ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ತುಂಬ ಇಷ್ಟ ಆಯಿತು ಹರಿಕಥೆ ನನಗೆ. ಒಳ್ಳೆ ಹೆಸರು, ಟೈಟ್ಲ್. ಆಲ್ ದ ಬೆಸ್ಟ್ ಹರೀಶ್. ಥ್ಯಾಂಕ್ ಯು ಸೋ ಮಚ್. ಭವ್ಯ ಮೇಡಮ್ ಕಳಿಸ್ಕೊಡ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯಲ್ಲಿ. ನಾನು ಹೋಗಿ ಬರ್ತೀನಿ. ನಾನು ಹರೀಶ್ ನಾಗರಾಜು. ಇದು ನ್ಯೂಸೋ. ನಮಸ್ಕಾರ.